ಒಳ ಮೀಸಲಾತಿಯ ಕೂಗು ಹೆಚ್ಚಾಗುತ್ತೆ. ಅದಾದ ನಂತರ 2005 ಅವತ್ತಿಗೆ JDS ಮತ್ತು ಕಾಂಗ್ರೆಸ್ ಏನು ಸಮ್ಮಿಶ್ರ ಸರ್ಕಾರ ಇತ್ತು ಅನಿಸುತ್ತೆ. ಆ ಒಂದು ಸಂದರ್ಭದಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. NY ಹನುಮಂತಪ್ಪ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. ಅದಾದ ನಂತರ ರಾಜೀನಾಮೆ ಕೊಡ್ತಾರೆ. ಅದಾದ ನಂತರ HG ಬಾಲಕೃಷ್ಣ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. ಅವರು ಸಾವನ್ನಪ್ಪಬೇಕಾಗುತ್ತೆ. ಫೈನಲ್ ಆಗಿ AJ ಸದಾಶಿವ ಅವರನ್ನು ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಲಾಯಿತು, ವರದಿಯನ್ನು ಕೊಡಿ ಅಂತ. 7 ವರ್ಷಗಳ ಕಾಲ ಏನೋ ಅಧ್ಯಯನ ಮಾಡ್ತಾರೆ, ವರದಿಯನ್ನು ಪ್ರಿಪೇರ್ ಮಾಡ್ತಾರೆ. ಅದು ಅವತ್ತಿಗೆ ಯಾವ ರೀತಿ ಇತ್ತು ಸರ್ವೆ ಅಂದರೆ, ಇವತ್ತಿನ ರೀತಿ ಎಲ್ಲೋ ಮನೆಯಲ್ಲಿ ಕೂತ್ಕೊಂಡು ಈ ಆರ್ಮ್ ಚೇರ್ ಸರ್ವೆ ಇರ್ತಾರೆ, ಎಲ್ಲೋ ಕೂತ್ಕೊಂಡು ಸರ್ವೆ ಮಾಡ್ತಿರಲಿಲ್ಲ. ದೊಡ್ಡ ಮಟ್ಟದಲ್ಲಿ 80 ಲಕ್ಷ 85 ಲಕ್ಷ ಮನೆಗಳಿಗೆ ಹೋಗಿ ಓಡಾಡ್ತಾರೆ. 92 lakhs ಅಷ್ಟು ದೊಡ್ಡ ಮಟ್ಟದಲ್ಲಿ ಸರ್ವೆಯನ್ನು ಮಾಡಲಾಗುತ್ತೆ. 2012 ಅವತ್ತಿಗೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ವರದಿಯನ್ನು ಕೂಡ ಕೊಡಲಾಗುತ್ತೆ. ಆದರೆ 2012 ಕೊಟ್ಟಂಥ ವರದಿ 2025 13 ವರ್ಷ ಆದರೂ ಕೂಡ ಅದು ಇಂಪ್ಲಿಮೆಂಟ್ ಆಗಲಿಲ್ಲ. ಬೇರೆ ಬೇರೆ ಕಾರಣಗಳಿರುತ್ತೆ. ಆದರೆ ರೀಸೆಂಟಾಗಿ 2023 ಕರ್ನಾಟಕದಲ್ಲಿ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಪ್ರಣಾಳಿಕೆ ಮ್ಯಾನಿಫೆಸ್ಟೋವನ್ನು ನೋಡಿದಾಗ ಅಲ್ಲಿ ಸೋಷಿಯಲ್ ಜಸ್ಟಿಸ್ಗೆ ಸಂಬಂಧಪಟ್ಟಂತೆ, ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಯಿಂಟನ್ನು ಹೇಳಲಾಗಿರುತ್ತೆ. ನಾವೇನಾದರೂ ಅಂದರೆ ಕಾಂಗ್ರೆಸ್ಸಿಗರು ಅಧಿಕಾರಕ್ಕೆ ಬಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಮೊದಲ ಸೆಷನ್ ಅಧಿವೇಶನ ಏನು ನಡೆಯುತ್ತೆ ಅದರಲ್ಲೇ ನಾವು AG ಸದಾಶಿವ ಆಯೋಗ ವರದಿಯನ್ನು ಇಟ್ಟು ನಾವು ಅದನ್ನು ಜಾರಿಗೊಳಿಸ್ತೀವಿ ಅಂತ ಹೇಳಲಾಯಿತು. ಆದರೆ ಇಲ್ಲಿವರೆಗೂ ಕೂಡ ಜಾರಿಗೊಂಡಿಲ್ಲ. 13 ವರ್ಷಗಳಿಂದಲಾಗಿರ್ಬೋದು ಅಥವಾ ಕಳೆದ 2 ವರ್ಷದಿಂದಲಾಗಿರ್ಬೋದು. ಆದರೆ ಅದನ್ನು ಜಾರಿಗೊಳಿಸಲಿಕ್ಕೆ ಅಷ್ಟು ಪೊಲಿಟಿಕಲ್ ವಿಲ್ ಕರ್ನಾಟಕದಲ್ಲಿರುವಂಥ ರಾಜಕೀಯ ಪಕ್ಷಗಳಿಗೆ ಅಥವಾ ನಾಯಕರಿಗಿಲ್ಲ ಅಂತ ಅನ್ಸುತ್ತಾ? ಯಾಕೆಂದರೆ ನೀವು ಹೇಳಿದ್ದು ನಿಜವಾಗ್ಲೂ ಕೂಡ ಸತ್ಯ. ಅದು ಏನಂತ ಹೇಳಿದ್ರೆ, ಒಂದು ರಾಜಕೀಯ ಪಕ್ಷಗಳಿಗೆ ಯಾವುದೇ ಬದ್ಧತೆ ಇಲ್ಲ. ಯಾಕಂದ್ರೆ ಮೊದಲನೇದಾಗಿ ಈ ರಾಜಕೀಯ ಪಕ್ಷಗಳು ಇರೋದು ಈ ಸಮುದಾಯಗಳ ಉದ್ಧಾರಕ್ಕಲ್ಲ. ಆ ರಾಜಕೀಯ ಪಕ್ಷಗಳಿರೋದು ಅವರವರ ಯಜಮಾನರು ಅವರ ಹೈಕಮಾಂಡ್ಗಳನ್ನ ಉದ್ಧಾರ ಮಾಡ್ಕೊಳಕ್ಕೆ, ಕುಟುಂಬ ಅಷ್ಟೇ ಉದ್ಧಾರ ಮಾಡ್ಕೊಳಕ್ಕೆ, ಈ ಸಮುದಾಯಗಳನ್ನು ಉದ್ಧಾರ ಮಾಡ್ಲಿಕ್ಕಲ್ಲ. ಆಮೇಲೆ ಎರಡನೇದು, ನೀವು ರಾಜಕೀಯ ಮೀಸಲಾತಿ ಪ್ರಶ್ನೆ ಬಂದಾಗ ಮಾತಾಡ್ತಾ ಹೇಳಿದ್ರಲ್ಲ, ರಾಜಕೀಯ ಮೀಸಲಾತಿ ಮುಂದುವರಿಬೇಕಾ ಅಂತ. ಸೊ ಏನಾಗಿದೆ ಅಂದ್ರೆ, ಈ ಸಮುದಾಯಗಳನ್ನ ಯಾರು ರೆಪ್ರೆಸೆಂಟ್ ಮಾಡ್ತಾರೆ ಮೀಸಲು ಕ್ಷೇತ್ರಗಳಿಂದ, ಈ ಮೀಸಲು ಕ್ಷೇತ್ರಗಳಿಂದ ಆಯ್ಕೆ ಆಗುವಂಥ ಈ MLAಗಳು ಇದಾರಲ್ಲ, ಈ MLAಗಳು ಕೂಡ ಅಷ್ಟೇ ಏನಾಗಿದ್ದಾರೆ, ಇವರು ತಮ್ಮ ಜನಗಳ ಧ್ವನಿ ಆಗ್ಬೇಕಾಗಿದ್ದವ್ರು ಏನಾಗಿದ್ದಾರೆ, ತಮ್ಮ ದನಿಗಳ ಧ್ವನಿ ಆಗಿದ್ದಾರೆ. ಜನರ ಧ್ವನಿ ಆಗ್ಬೇಕಾಗಿದ್ದವರು ದನಿಗಳ ಧ್ವನಿ ಆಗ್ಬಿಟ್ಟಿದ್ದಾರೆ, ದನಿಗಳ ಧ್ವನಿ. ಹಾಗಾಗಿ ಏನಾಗಿದೆ ಅಂದ್ರೆ, ಇವ್ರಿಗೆ ಈ ಸಮುದಾಯಗಳ ಕೂಗು ಯಾರಿಗೂ ಕೇಳಿಸ್ತಾ ಇಲ್ಲ. ಈಗ ಸಿಂಪಲ್ ಆಗಿ ಹೇಳದ್ ನಾನು, EWS ಬೇಕಂತ ಹೇಳಿ ಯಾರು ಬೀದಿಗಿಳಿಯೋದು ಬೇಡ, ಯಾರು ಒಂದು ಮೆಮೊರಾಂಡಮ್ ಕೊಟ್ಟಿದ್ದಾರೆ? ನರಸಿಂಹರಾವ್ ಗೌರ್ಮೆಂಟ್ ಅವರೇನೆ ಅದನ್ನ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಅಂಡ್ ಅದಕ್ಕೆ ಮೊದಲಿಂದ ಕೂಗಿತ್ತು. ಇಲ್ಲ ಈಗ ಹೇಳೋದೇನಂದ್ರೆ, ಅದು ಒಂದು ಕಮಿಟಿ ರೆಕಮೆಂಡೇಶನ್ ಮಾಡ್ತಾರೆ. ಆದ್ರೆ ಮಾಡ್ಬೇಕಾದ್ರೆ ಅದರಲ್ಲಿ ತಿರ್ಗಾ 16 ಕಂಡೀಷನ್ಸ್ ಅನ್ನ ಹಾಕ್ತಾರೆ. ಅದನ್ನ ಏನು ಸಂವಿಧಾನ ಅಲ್ಲ, ನೀವು ಹಿಂದೆ ಬಾಧಿತರಾಗಿದ್ರಿ ಅಂತ ಹೇಳಿ ನೀವು ರಿಸರ್ವೇಶನ್ ಕೇಳ್ತಿದ್ದೀರಾ. ಅದೇ ರೀತಿ ಆರ್ಥಿಕವಾಗಿ ಬಾಧಿತರಾಗಿರೋರು ಕಷ್ಟ ಅವ್ರಿಗೆ ಗೊತ್ತಿರ್ತಾರ. ಅವರು ಅಲ್ಲ, ನಾನು ಹೇಳ್ತಾರೆ, ಈಗ ಇವರು ಬಾಧಿತರಾಗಿದ್ದಾರೆ ಅನ್ನೋದಕ್ಕೆ 30 ವರ್ಷಗಳಿಂದ ಸರ್ಕಾರಗಳಿಗೆ ಮನವಿಗಳನ್ನು ಕೊಡೋದ್ರಿಂದ ಹಿಡಿದು ಬೀದಿಯಲ್ಲಿ ಬೆತ್ತಲೆ ನಿಂತ್ಕೊಳ್ಳೋವರೆಗೂ ಹೋರಾಟಗಳು ಮಾಡಿದ್ದಾರೆ. EWS ಯಾರು ಮಾಡಿದ್ದಾರೆ? ಹೋರಾಟ ಮಾಡಿದ್ರೆ ಮಾತ್ರ ಕೊಡ್ಬೇಕು ಅಂತ ಇಲ್ಲ. ನಾನು ಹೇಳ್ತಾರದು ಏನಂದ್ರೆ, ಕೊಡ್ಬೇಕು ಕೊಡ್ಬಾರ್ದು ಅನ್ನೋ ಪ್ರಶ್ನೆ ಅಲ್ಲ. ನಾನು ಹೇಳ್ತಾರದು, ಅವರು ನಿಮ್ಮವರಲ್ವಾ, ಧ್ವನಿ ಬೇಕಾಗಿಲ್ಲ. ಅವ್ರ ಧ್ವನಿ ನೀವು ಇದಿರಲ್ಲ ಒಳಗೆ, ನೀವೇ ಕೊಟ್ರಿ ಅವ್ರಿಗೆ. ಅವ್ರು ಕೇಳದೇ ಇದ್ರು ನೀವು ಕೊಟ್ರಿ. ಸಮುದಾಯದವರು ಅದೇ ರೀತಿ ಜನರನ್ನ ಆಯ್ಕೆ ಮಾಡಿ ಕಳಿಸ್ಬೇಕಲ್ಲ. ಅಲ್ಲ, ಅದನ್ನ ಹೇಳ್ತಾರದನ್ನ. ಹಾಗಾಗಿ ಏನಾಗಿದೆ ಅಂದ್ರೆ, ಇವತ್ತು ಯಾಕೆ EWS ಯಾರು ಕೇಳದೇ ಇದ್ರು ಕೊಟ್ರು, ಆದ್ರೆ ಇವರು 30 ವರ್ಷದಿಂದ ಬಾಯಿ ಬಡ್ಕತ್ತವ್ರೆ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ, ಒಂದು ಸರ್ಕಾರಗಳು ಸತ್ತೋಗಿದ್ದಾವೆ, ಎರಡನೇದು ಇವರು ಪ್ರತಿನಿಧಿಗಳು ಬಾಯಿ ಇಲ್ದಿರೋರು ಅಂತ. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬದುಕಿದ ಕಾಲದಲ್ಲಿ ಒಂದು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಈ ಶೋಷಿತ ಸಮುದಾಯಗಳಿಂದ ಆಯ್ಕೆ ಆಗಿ ಹೋಗುವಂತ ಜನಪ್ರತಿನಿಧಿಗಳಿದಾರಲ್ಲ, ಇವರು ಆಯಾ ಸಮುದಾಯಗಳನ್ನ ಕಾಯುವ ಕಾವಲು ನಾಯಿಗಳಾಗಬೇಕು. ದೇ ಶುಡ್ ಬಿಕಮ್ ದ ವಾಚ್ ಡಾಗ್ಸ್. ಇವತ್ತೇನ್ ಮಾಡ್ತಿದ್ದಾರೆ, ಏನಾದ್ರೂ ಕೊಡಿ ಅಂತ ಹೇಳಿ ಜನ ಕಾವಲು ನಾಯಿಗಳ ತರ ಹೋಗಿ ಮನೆ ಮುಂದೆ ನಿಂತ್ಕೊಂಡು ಮುಂದುವರೆದು ಬಾಬಾ ಸಾಹೇಬ್ ಹೇಳ್ತಾರೆ, ಅವತ್ತಿನ ಕಾಲಘಟ್ಟದಲ್ಲಿ ಅವ್ರು ಬದುಕಿದ ಕಾಲದಲ್ಲಿ ಹೇಳ್ತಾರೆ. ಆದ್ರೆ ಇವರು ಕಾವಲು ನಾಯಿಗಳಾಗಿ ತನ್ನ ಸಮಾಜವನ್ನ ಕಾಪಾಡಬೇಕಾಗಿದ್ದವರು ತನ್ನ ಸಮಾಜಕ್ಕೆ ಅನ್ಯಾಯ ಮಾಡಿದಾಗ ಅನ್ಯಾಯ ಮಾಡಿದವ್ರನ್ನ ಕಚ್ಚಬೇಕು. ಹೌದು. ಆದ್ರೆ ಬಾಬಾ ಸಾಹೇಬ್ ಹೇಳ್ತಾರೆ, ಇವ್ರು ಕಚ್ಚೋದಿರ್ಲಿ, ಇವ್ರಿಗೆ ಬೊಗಳಕ್ಕೂ ಆಗ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರ ಪಾರ್ಟಿಗಳು ಇವರ ಬಾಯಿಗಳಿಗೆ ಬೀಗ ಹಾಕಿದ್ದಾರೆ, ಪಟ್ಟಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಬಹುಶಃ ಆ ವ್ಯವಸ್ಥೆ ಇವತ್ತು ಮುಂದುವರಿತಾ ಬಂದಿದೆ. ಇವ್ರು ಯಾರು, ಉದಾಹರಣೆ ನಾನು ಹೇಳೋದಂದ್ರೆ, ಇವತ್ತು ಸರ್ಕಾರದಲ್ಲಿ ಒಳ ಮೀಸಲಾತಿ ಪರ ಇರತಕ್ಕಂಥ ಅನೇಕ ಜನ MLAಗಳಿದ್ದಾರೆ, ಹೌದು, ಮಂತ್ರಿಗಳಿದ್ದಾರೆ. ನಾನು ಹೇಳೋದು, ನಿಮ್ಗೆ ನಿಜವಾಗ್ಲೂ ಯಾರು ವಿರೋಧ ಮಾಡ್ತಿದ್ದಾರೆ? ಒಂದಿಷ್ಟು ಜನ ಮಂತ್ರಿಗಳ ಹೆಸರು ಹೇಳೋದಾದ್ರೆ, ಅದೆಲ್ಲರಿಗೂ ಗೊತ್ತಿದೆ, ಯಾರು ವಿರೋಧ ಮತ್ತೆ ಓಪನ್ ಆಗಿ ಬಂದು ಎಲ್ಲರೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಳಗೆ ಯಾರು ವಿರೋಧ ಮಾಡ್ಬೇಕು, ವಿರೋಧ ಮಾಡ್ತಾ ಇದ್ದಾರೆ.
ನಾನು ಹೇಳೋದು ಈಗ ಓಪನ್ ಆಗಿ ಹೇಳ್ತಿರಲ್ಲ ನಾವೆಲ್ಲ ಮೀಸಲಾತಿ ಪರ ಇದ್ದೀವಿ, ಒಳ ಮೀಸಲಾತಿ ಪರ ಇದ್ದೀವಿ ಅಂತೇಳಿ. ನಾನು ಕೇಳೋದು ಸಿಂಪಲ್ಲು, ಒಳ ಮೀಸಲಾತಿ ಜಾರಿ ಆಗ್ಬೇಕಾದ್ರೆ ನೋಡಿ, ಇವತ್ತು ಸುಮಾರು ದಿನಗಳಿಂದ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪಾದಯಾತ್ರೆ ಮಾಡ್ಕೊಂಡು ನಿನ್ನೆ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ. ದೊಡ್ಡ ಇಶ್ಯೂ ನಡೀತಾನೆ ಇದೆ. ನಾನು ಹೇಳೋದು ಇದು ಯಾವುದು ಬೇಕಾಗಿರ್ಲಿಲ್ಲ. ನೀವು ಇದರಲ್ಲ MLAಗಳು ಮತ್ತೆ ಇವತ್ತು ಮೀಸಲಾತಿ ಒಳ ಮೀಸಲಾತಿಯನ್ನು ಸಪೋರ್ಟ್ ಮಾಡ್ತೀನಿ ಅಂತ ಯಾರೋ ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಹಿಡಿದು, ನಮ್ಮ ಪ್ರಿಯಾಂಕಾ ಖರ್ಗೆಯಿಂದ ಹಿಡಿದು, KH ಮುನಿಯಪ್ಪನಿಂದ ಹಿಡಿದು, ಮತ್ತೆ ತಿಮ್ಮಾಪುರೆ ಅವರಿಂದ. KH ಮುನಿಯಪ್ಪ ಅವರು ತುಂಬಾ ವೋಕಲ್ ಅನ್ಸುತ್ತೆ ಈ ವಿಚಾರದಲ್ಲಿ, ತುಂಬಾ ಪ್ರೆಷರ್ ಹಾಕಿದ್ರು. ಹೇಳ್ತಿರೋದು ಗೊತ್ತಾ, ನೀವು ಮಾಡ್ಬೇಕಾಗಿರೋ ಪ್ರತಿನಿಧಿಗಳು ನಿಜವಾಗ್ಲೂ ನೀವು ಅಲ್ಲಿ ಹೋಗಿರೋದು ಸಮುದಾಯದ ವಾಯ್ಸ್ ಆಗ್ಲಿಕ್ಕಲ್ವಾ, ಸಮುದಾಯದ ವಾಯ್ಸ್ ಆಗ್ಲಿಕ್ಕಲ್ವಾ? ಅಲ್ಲಿ ನಿಮ್ಮ ವಾಯ್ಸ್ಗೆ ಬೆಲೆ ಇಲ್ಲ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ 51ನೇ ಇಸ್ವಿಯಲ್ಲಿ 52ನೇ ಇಸ್ವಿಯಲ್ಲಿ ಯಾವಾಗ ಅವ್ರ ವಾಯ್ಸ್ ಸರ್ಕಾರ ಕೇಳಲಿಲ್ವಲ್ಲ, ರಾಜೀನಾಮೆ ಬಿಸಾಕಿ ಆಚೆ ಬರ್ತಾರೆ. ಹೌದು, ಐ ಡೋಂಟ್ ಕೇರ್ ಅಂತ. ನಾನು ಯಾರಿಗಾಗಿ ಬಂದಿದ್ದೀನಿ ಅವ್ರಿಗೆ ಏನೂ ಮಾಡೋಕ್ಕಾಗಲಿಲ್ಲ, ನಾನು ಇಲ್ಲಿ ಕೂತ್ಕೊಂಡು ಏನು ಮಾಡಬೇಕು ಅಂತ ರಾಜೀನಾಮೆಯನ್ನು ನೆಹರು ಮುಖಕ್ಕೆ ಬಿಸಾಕಿ ಬರ್ತಾರೆ ಆಚೆ. ಹೌದು, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಸಾಮೂಹಿಕ ಏನು ಜವಾಬ್ದಾರಿತನ. ಇವ್ರಿಗೆಲ್ಲ ಹೋಗಿದೆ ಬದ್ಧತೆ. ಬಾಬಾ ಸಾಹೇಬರು ನಮ್ಮ ಲೀಡ್ರು ಅಂತ ಹೇಳ್ತೀರಿ, ಅವ್ರಂಗೆ ನಡ್ಕೋಬೇಕಲ್ವ ನೀವು? ಹೌದು, ನಡ್ಕೋಬೇಕಲ್ಲ ನೀವು. ಜಗಜೀವನ್ ರಾಮ್ ಅವರು ಇಂದಿರಾ ಗಾಂಧಿ ಅವರ ಅಧಿಕಾರಕ್ಕೆ ಕೂತಾದಾಗ ಅವರು ಪಕ್ಷಕ್ಕೆ ಆಚೆ ಬರ್ತಾರೆ, ಪಕ್ಷನ ಬಿಸಾಕಿ. ಐ ಡೋಂಟ್ ವಾಂಟ್ ಯುವರ್ ಪಾರ್ಟಿ ಅಂತೇಳಿ ಜಗಜೀವನ್ ರಾಮ್ ನಮ್ಮ ಲೀಡರ್ ಅಂತ ಹೇಳ್ಕೊಳ್ಳೋ ನಾಯಕರಿದಿರಲ್ಲ ನೀವು. ಜಗಜೀವನ್ ರಾಮ್ ಹಂಗೆ ಪಕ್ಷ ಬಿಟ್ಟು ಬರೋಕ್ಕೆ ನಿಮ್ಮ ರೋಗ ನಿಮಗೆ. ಸೊ ಜಗಜೀವನ್ ರಾಮ್ ಅಂಬೇಡ್ಕರ್ ಇವ್ರಿಗೆ ಒಂದು ರೀತಿ ಸೇಫ್ ಗಾರ್ಡ್ ಇವ್ರಿಗೆ ಅಷ್ಟೇ. ಇವ್ರನ್ನ ಇವ್ರು ರಕ್ಷಣೆ ಮಾಡ್ಕೊಳ್ಳೋಕ್ಕಷ್ಟೇ. ಅವರು ನಿಜವಾಗ್ಲೂ ಇವ್ರು ಯಾರಿಗೂ ಬಾಬಾ ಸಾಹೇಬ್ ಮೇಲೂ ಸ್ವಾಭಿಮಾನ ಗೌರವ ಇಲ್ಲ, ಜಗಜೀವನ್ ರಾಮ್ ಮೇಲೂ ಇವ್ರು ಗೌರವ ಇಲ್ಲ ಅವ್ರಿಗೆ. ಈಗ ಪಂಜಾಬಲ್ಲಿ 1975ರಿಂದಲೂ ಕೂಡ ಒಳ ಮೀಸಲಾತಿ ಇತ್ತು. ಏನಕ್ಕೆ ಅಂದ್ರೆ ಅಲ್ಲಿನ ಸಿಖ್ಖರಿಗೂ ಕೂಡ SC ಸ್ಟೇಟಸ್ ಅನ್ನು ಕೊಡಲಾಗುತ್ತೆ 1954-56 ಆದ ನಂತರ ಅಂತ ಹೇಳಿದೆ. ಅದಾದ ನಂತರ ಅಲ್ಲಿ ಬರುವಂತ 2 ಪ್ರಮುಖ ಏನು SC ಸಮುದಾಯಕ್ಕೆ 50% ರಿಸರ್ವೇಶನ್ ಕೊಡಲಾಗಿದೆ. ಆದರೆ ಈ 2004 ಆಂಧ್ರ ಪ್ರದೇಶದ EV ಚಿನ್ನಯ್ಯ ಕೇಸ್ ಒಂದು ಕೇಸ್ ಬರುತ್ತೆ. ಅದರಲ್ಲಿ ಹೇಳಲಾಗುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ರಾಜ್ಯಗಳಲ್ಲೂ ಸಬ್ ಕ್ಯಾಟಗರೈಸ್ ಆಗಬಾರ್ದು, ಒಳ ಮೀಸಲಾತಿ ಕೊಡಬಾರ್ದು ಅಂತ. ಆದರೆ ಅದಾದ ನಂತರ ಪಂಜಾಬಿನ ಕೇಸಿಗೆ ಸಂಬಂಧಪಟ್ಟಂತೆ ದಾವಿಂದರ್ ಸಿಂಗ್ ಅನ್ನುವಂಥ ಆ ವ್ಯಕ್ತಿಯ ಕೇಸಲ್ಲಿ ಏನಂತ ಹೇಳಲಾಯಿತು, ಇಲ್ಲ SCಗಳು ಹೋಮೋಜಿನಸ್ ಅಲ್ಲ, ಹೆಟ್ರೋಜಿನಸ್, ಅವ್ರಿಗೂ ಸಬ್ ಕ್ಲಾಸಿಫೈ ಮಾಡೋದಕ್ಕೆ ಸ್ಟೇಟಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಲಾಯಿತು. ಸೊ ಆ ಕಾರಣಕ್ಕೆ ತುಂಬ ರಾಜ್ಯಗಳು ಅದ್ರ ಬಗ್ಗೆ ಏನೋ ಚರ್ಚೆ ಮಾಡಿ ಪ್ರಾರಂಭ ಆಯಿತು. ಆ್ಯಂಡ್ ಅದೇ ಸಂದರ್ಭದಲ್ಲಿ ಅದನ್ನು ಹೈಯರ್ ಜಡ್ಜ್ ಬೆಂಚ್ಗೂ ಕೂಡ ಕಳಿಸ್ಕೊಡ್ಲಾಗುತ್ತೆ. 7 ಜಡ್ಜ್ ಬೆಂಚ್ ಇವತ್ತಿಗೆ ವರದಿಯನ್ನು ಕೊಟ್ಟಿದೆ, ಆಯ್ತಪ್ಪ ಪ್ರತಿಯೊಂದು ಸ್ಟೇಟಲ್ಲೂ ಕೂಡ ಸಬ್ ಕ್ಲಾಸಿಫಿಕೇಶನ್ ತನ್ನಿ ಅಂತ. ಆದರೆ ಆ ರೀತಿ ಜಡ್ಜ್ಮೆಂಟ್ ಬಂದು ಕೆಲ ತಿಂಗಳು ಅಥವಾ ವರ್ಷದಲ್ಲೇ ತೆಲಂಗಾಣದಲ್ಲಿ ಫಸ್ಟ್ ಟೈಮ್ ಅದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಇಂಟ್ರೊಡ್ಯೂಸ್ ಮಾಡಿದ್ದು. ಆ್ಯಂಡ್ ಆಂಧ್ರ ಪ್ರದೇಶ ರೀಸೆಂಟಾಗಿ ಕೆಲ ದಿನಗಳ ಹಿಂದೆ ಆಂಧ್ರ ಪ್ರದೇಶದಲ್ಲೂ ಕೂಡ ಒಳ ಮೀಸಲಾತಿಯನ್ನು ಜಾರಿಗೆ ತರಲಾಯಿತು. ದಕ್ಷಿಣ ಭಾರತದಲ್ಲೇ ಯಾವುದೋ 2 ರಾಜ್ಯಗಳು ಅದನ್ನು ಜಾರಿಗೆ ತರುತ್ತೆ ಅನ್ನೋದಾದರೆ ಕರ್ನಾಟಕದಲ್ಲಿ ಜಾರಿ ತರಲಿಕ್ಕೆ ಇಲ್ಲಿವರೆಗೂ ಕಾಯ್ಬೇಕಾ? ಅಥವಾ ಅಲ್ಲಿಗೆ ಜಾರಿ ತರೋದಕ್ಕೆ ಇಲ್ಲಿ ಆಗ್ತಿರುವಂಥ ಏನು ಲೂಪ್ ಹೋಲ್ಸ್ ಏನಿದೆ, ಅಥವಾ ಇಲ್ಲಿ ತಡೀತಿರೋದು ಯಾರು? ಸಿಂಪಲ್, ಯಾರೂ ಇಲ್ಲ, ಇದು ಸರ್ಕಾರದ ಇಚ್ಛಾಶಕ್ತಿ ಅಷ್ಟೇ. ಒಂದು ತಿಳ್ಕೊಳ್ಳಿ ನೀವು. ನಾನು ಎಲ್ರಿಗೂ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಯಾವಾಗಲೂ ಕೂಡ ಮೀಸಲಾತಿ ವಿರೋಧಿಗಳು. ಯಾವಾಗಲೂ ಕೂಡ ಅಷ್ಟೇ. ಯಾಕಂದ್ರೆ ಪ್ರಾರಂಭದಲ್ಲಿ ಬಾಬಾ ಸಾಹೇಬ್ ಮೀಸಲಾತಿ ಕೇಳಿದಾಗ ವಿರೋಧ ಮಾಡಿದವ್ರೆ. ಮಂಡಲ್ ವರದಿನ ದಶಕಗಳ ಕಾಲದಲ್ಲಿ ಚೇರ್ ಕೆಳಗೆ ಹಾಕೊಂಡು ಕೂತಿದ್ದವ್ರು ಇವರೇ. ಆದರೂ ನಿಮ್ಮ ಸಮುದಾಯ ತುಂಬ ಯಾವುದಾದ್ರು ಒಂದು ಏನು ಪಕ್ಷಕ್ಕೆ ಸಪೋರ್ಟ್ ಮಾಡುತ್ತೆ ಅನ್ನೋದಾದ್ರೆ ಅದು ಕಾಂಗ್ರೆಸ್ ತಾನೆ. ಅದು ಹೇಳ್ತೀನಲ್ಲ, ಅದು ಈ ಸಮುದಾಯಗಳ ದುರಂತ. ಅದು ಏನಾಗಿದೆ ಅಂದರೆ, ನಾನು ಅದು ಇಲ್ಲಿ ಮಾತಾಡಬೇಕೋ ಏನೋ ಗೊತ್ತಿಲ್ಲ, ನಾನು ಬಹುಶಃ ಮಾತಾಡ್ಬಿಡ್ಬೇಕಾಗುತ್ತೆ ಕೆಲವು ಸರಿ, ಏನು ಮಾಡೋಕ್ಕಾಗಲ್ಲ. ನಾನು ಯಾವುದೇ ಜಾತಿಗಳನ್ನು ನಾನು ಟಾರ್ಗೆಟ್ ಮಾಡ್ತಾ ಇಲ್ಲ, ಅದು ಅವರು ತಪ್ಪು ಅಂತ ಹೇಳ್ತಿಲ್ಲ ನಾನು. ಉದಾಹರಣೆಗೆ ನಾನು ನಿಮಗೊಂದು ಒಂದು ಏನು ಕಂಪ್ಯಾರಿಟಿವ್ ಹೇಳಲಿಕ್ಕೆ ಬಯಸ್ತೀನಿ. ಏನಂದರೆ, ಈಗ ಉದಾಹರಣೆಗೆ ಕರ್ನಾಟಕ ರಾಜ್ಯದಲ್ಲಿ ಒಕ್ಕಲಿಗರಿದಾರಲ್ಲ, ಲಿಂಗಾಯತರಿದಾರಲ್ಲ, ಈ ಒಕ್ಕಲಿಗರಿಗೆ ಮತ್ತು ಲಿಂಗಾಯತರಿಗೆ ಕಾಂಗ್ರೆಸ್ ಪಕ್ಷ ಏನು ಕೊಟ್ಟಿಲ್ಲ. ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ಹೌದು, ಯಾರೋ ಎರಡು ಸಮುದಾಯಗಳ ಪೈಕಿ. ಮತ್ತು ಅತಿ ಹೆಚ್ಚು ಮಂತ್ರಿಗಳನ್ನು ಮಾಡಿದ್ದಾರೆ. ಮತ್ತು ಈ ರಾಜ್ಯದ ಸಂಪತ್ತನ್ನು, ಅತಿ ಹೆಚ್ಚು ಸಂಪತ್ತನ್ನು ಇವರಿಬ್ಬರಿಗೂ ಕೊಟ್ಟಿದೆ. ಮಠಗಳ ಹೆಸರಿನಲ್ಲಿ, ಶಿಕ್ಷಣ ಸಂಸ್ಥೆಗಳ ಹೆಸರಿನಲ್ಲಿ ಇನ್ನೊಂದು ಜನ ಕೊಟ್ಟಿದ್ದಾರೆ. ಆದರೆ ಇವತ್ತು 2 ಸಮುದಾಯಗಳು ಯಾವ ಪಕ್ಷದ ಜೊತೆಗೆ ಇದ್ದಾವೆ ಅಂದರೆ ಇವರು ಎಲ್ಲವೂ ಸಿಕ್ಕಿದೆ, ಆದರೆ ಕಾಂಗ್ರೆಸ್ ಜೊತೆಗಿಲ್ಲ. ಅಂದರೆ ಆ ಸಮುದಾಯಗಳಿಗಿರುವ ರಾಜಕೀಯ ಪ್ರಬುದ್ಧತೆ ಏನಪ್ಪ ಅಂದರೆ, ಇವರು ಯಾವುದೋ ಒಂದು ಪಕ್ಷಕ್ಕೆ ಅಂಟ್ಕೊಳ್ಳೋ ವ್ಯಕ್ತಿಗಳಲ್ಲ ಇವರು ಏನಂದ್ರೆ, ಅವರ ಸಮುದಾಯಕ್ಕೆ ಅಧಿಕಾರ ಬೇಕು, ಅಧಿಕಾರದ ಮುಖಾಂತರ ಗಳಿಸುವ ಸೌಲಭ್ಯಗಳನ್ನು ಬಳಸ್ಕೊಳ್ಳುವಂತ ವಾತಾವರಣ ಬೇಕು. ಅದು ಯಾರು ಕೊಟ್ಟರು ಹೋಗ್ತಾರೆ. ಅದು ಈಗ ಬಿಜೆಪಿಯಲ್ಲಿ ಆಗೋಕೆ ಸಾಧ್ಯ ಅಂದ್ರೆ ಬಿಜೆಪಿಗೆ ಹೋದ್ರು, JDS ಅಲ್ಲಿ ಸಾಧ್ಯ ಅಂದ್ರೆ JDSಗೆ ಹೋದ್ರು. ಅದರ ದುರಂತ ಏನಪ್ಪ ಅಂದ್ರೆ, ಶೆಡ್ಯೂಲ್ ಕಾಸ್ಟ್ ಅವ್ರಿಗೆ ಸ್ವತಂತ್ರ ಪೂರ್ವದಿಂದ ಹಿಡಿದು ಇವತ್ತಿನವರೆಗೂ ಕಾಂಗ್ರೆಸ್ ಏನನ್ನೂ ಕೊಟ್ಟಿಲ್ಲ.
ಆದರೆ ನಮ್ಮ ಕಾಂಗ್ರೆಸ್ ಅಂತ ತಬ್ಬಿಕೊಂಡು ಇಲ್ಲ, ಅದರಲ್ಲೂ ಎಡಬಲ ಮತ್ತೆ ವಿಚಾರ ಅಂತ ಬಂದಾಗ ಬಲ ಯಾವಾಗ ರೈಟ್ ಅಲ್ಲಿ ಇರುವಂತಹ ವಲಯರು ಅಥವಾ ಅವರಿಗೆ ಸಂಬಂಧಪಟ್ಟಂತ ಉಪಜಾತಿಗಳೇನಿದೆ ಅವರು ಕಾಂಗ್ರೆಸ್ ಅನ್ನು ಅಪ್ಕೊಳ್ಳೋದು ಜಾಸ್ತಿ ಆದ್ಮೇಲೆ ಬಿಜೆಪಿ ಅವರು ಕೂಡ ಒಂದಿಷ್ಟು ಓಲೈಕೆ ರಾಜಕಾರಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಮಾದಿಗ ಸಮುದಾಯದ ಒಂದಿಷ್ಟು ಜನರನ್ನ ತನ್ನ ಕಡೆ ಸೆಳ್ಕೊಳ್ತಿದೆ. ಸೊ ಲೆಫ್ಟ್ ಅಲ್ಲಿ ಬಿಜೆಪಿ ಸಪೋರ್ಟ್ ಇದೆ, ರೈಟ್ ಅಲ್ಲಿ ಕಾಂಗ್ರೆಸ್ ಸಪೋರ್ಟ್ ಇದೆ ಅಂತ ಹೇಳಲಾಗುತ್ತೆ. ಅದೇನಾಗುತ್ತೆ ಅಂದ್ರೆ ಇಟ್ಸ್ ಅ ಪೊಲಿಟಿಕಲ್ ಗೇಮ್. ಈ ಪೊಲಿಟಿಕಲ್ ಗೇಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎವ್ರಿ ಟೀಮ್ ವಾಂಟ್ ಇಟ್ಸ್ ಟೀಮ್ ಟು ಬಿ ಸ್ಟ್ರಾಂಗ್. ಓಕೆ. ಸೊ ಆ ಸ್ಟ್ರಾಂಗ್ ಆಗ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಅವರು ಯಾರನ್ನ ಸೇರಿಸ್ಕೊಳ್ಳೋ ಪ್ರಯತ್ನ ಅದು ಸಹಜ, ಅದು ಸಹಜ ಪ್ರಕ್ರಿಯೆ. ಆದ್ರೆ ಈ ಕಮ್ಯುನಿಟಿಗಳಿಗೆ ಆ ಪ್ರಜ್ಞೆ ಇರಬೇಕು. ಏನಂತ, ನಾವು ಯಾವ ಟೀಮ್ ಜೊತೆಗೆ ಹೋಗ್ಬೇಕು, ಯಾವ ಟೀಮ್ ಜೊತೆಗೆ ಹೋಗ್ಬಾರ್ದು, ಅಥವಾ ಯಾವುದೇ ಟೀಮ್ ಜೊತೆಗೆ ಹೋಗ್ಬೇಕಾದ್ರೂ ಕೂಡ ಅಲ್ಲಿ ನಮ್ಮ ಲಾಭವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೋಗ್ಬೇಕೆ ಹೊರತು ಸುಮ್ಮನೆ ಅವ್ರಿಗೆ ಬಳಕೆ ಆಗೋಂಗ್ ನಾವು ಹೋಗ್ಬಾರ್ದು ಅನ್ನೋದು ಇವ್ರಿಗೆ ಪ್ರಜ್ಞೆ ಇರಬೇಕು. ನೀವು ನೋಡಿ, ಇವತ್ತಿನವರೆಗೂ ಕೂಡ ದಲಿತರು ಯಾವುದೇ ಸರ್ಕಾರ ಬರಲಿ, ಯಾವುದೇ ಪಕ್ಷ ಸರ್ಕಾರ ಬರಲಿ, ಇಲ್ಲಿವರೆಗೂ ಕೂಡ ಯಾವುದೇ ಪಕ್ಷಗಳು ಬ್ಲೈಂಡ್ ಆಗಿ ಒಂದೇ ಪಕ್ಷವನ್ನು ಫಾಲೋ ಮಾಡ್ತಿದ್ದಾರೆ ಅಂತ ಯಾರು ಒಂದು ಮೆಜಾರಿಟಿ ಈಗ ಸ್ವಲ್ಪ ಬದಲಾಗ್ತಾ ಇದೆ. ಬಟ್ ಮೆಜಾರಿಟಿ ಇವತ್ತು ಕೂಡ ನೀವು ಹೇಳ್ದಂಗೆ ಕಾಂಗ್ರೆಸ್ ಇವತ್ತು ನೋಡಿ ದುರಂತ ಏನ್ ಗೊತ್ತಾ, ಯಾವ ಪಕ್ಷ ನಮ್ದು ಅಂತ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾರೋ ಆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅತಿ ಹೆಚ್ಚು ದಲಿತರ ಮೇಲೆ ದೌರ್ಜನ್ಯಗಳಾಗ್ತಾ ಇರೋದು. ಹೌದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ತಲಿಗಳಿಗೆ ಬ್ಯಾನರ್ಗಳಿಗೆ ಅವಮಾನ ಆಗ್ತಾ ಇರೋದು ಇವರಿದ್ರಲ್ಲೇ, ದಲಿತರ ಕೊಲೆಗಳಾಗ್ತಾ ಇರೋದು ಇವರಿದ್ರಲ್ಲೇ. ಚಿಂತಾಮಣಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಅಲ್ಲಿನ ಸಚಿವರು ಡಾಕ್ಟರ್ ಸುಧಾಕರ್ ಹೈಯರ್ ಎಜುಕೇಶನ್ ಮಿನಿಸ್ಟರು ಅವರೇ ಸ್ವತಃ ಅಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನ ಒಂದು ಶಾಲೆಯಲ್ಲಿ ಇಟ್ಟಿದ್ರೆ ಅದು ಹೈಕೋರ್ಟ್ ಆರ್ಡರ್ ಇದೆ ಅಂತೇಳಿ ಸುಳ್ಳು ಹೈಕೋರ್ಟ್ ಆರ್ಡರ್ ಅದನ್ನ ತೆಗೀರಿ ಅಂತ ಎಲ್ಲೂ ಹೇಳಿಲ್ಲ. ಹೌದು. ಆದ್ರೆ ಅಂತ ಸಂದರ್ಭದಲ್ಲಿ ಇಡ್ಬೇಕು ಅಂತ ಅಪ್ಪ ಕಾಂಗ್ರೆಸ್ ಮಂತ್ರಿ ಇಲ್ಲಿ ನಾವು ಸಂವಿಧಾನ ಪರ ಅಂಬೇಡ್ಕರ್ ಪರ ಅಂತ ಹೇಳೋರು ಯಪ್ಪ ಮುಂದೆ ನಿಂತ್ಕೊಂಡು DC ಮತ್ತು SP ಗಳನ್ನ ಬಳಸ್ಕೊಂಡು ಸ್ಟ್ಯಾಚ್ಯೂ ಎತ್ತಿಸ್ತಾರೆ. ಯಾರ ಪರ ಇದ್ದಾರೆ ಇವರು? ಅಂದ್ರೆ ನಾವ್ ಇದನ್ನ ಗ್ರಹಿಸ್ಕೋಬೇಕು. ಮತ್ತೆ ನೋಡಿ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ದಲಿತರಿಗೆ ಕೆಲವರು ಹೇಳ್ತಾರೆ ಕಾಂಗ್ರೆಸ್ ನಮ್ಗೆ ಅದು ಕೊಟ್ಟಿಲ್ವಾ, ನಮ್ಗೆ ಇದು ಕೊಟ್ಟಿಲ್ವಾ ಅಂತ. ನಾನು ಓಪನ್ ಆಗಿ ಹೇಳ್ತೀನಿ, ಯಾವ ಪಕ್ಷಗಳು ನಮಗೆ ನೋಡಿ ಸಂವಿಧಾನವಾಗಿ ನಿಮಗೆ ಈ ಸೌಲಭ್ಯ ಇದೆ ನಾವು ಕೊಡ್ತಾ ಇದೀವಿ, ಅಥವಾ ನಾವು ಈ ಸರ್ಕಾರ ನಾವು ಉದಾಹರಣೆಗೆ ಪಾಲಿಸಿಗಳಂತೂ 100 ಇದಾವೆ. ಆದ್ರೆ ಯಾವುದೇ ಪಾಲಿಸಿಯನ್ನ ನಾವು ಬೀದಿಗಿಳಿದು ನಮ್ಮ ಪ್ರಾಣಗಳನ್ನ ಒತ್ತೆ ಇಟ್ಟು ಹೋರಾಟ ಮಾಡದೇನೆ ನಾವು ಯಾವುದು ನಮಗೆ ಸಿಕ್ಕಿಲ್ಲ. ಸಬ್ ಕ್ಯಾಟಗರೈಸೇಷನ್ ಕೂಡ ಒಳ ಮೀಸಲಾತಿ ಕಳೆದ 30 ವರ್ಷಗಳ ಹೋರಾಟ. ಇವತ್ತು ಬೀದಿಗಿಳಿದು ಮಾಡಬಾರದ ಹೋರಾಟಗಳನ್ನ ಮಾಡಿ ಇವತ್ತು ಗಿಟ್ಟಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇವ್ರು ಯಾವುದನ್ನು ಸುಮ್ಮನೆ ಪ್ಲೇಟ್ ಅಲ್ಲಿ EWS ಕೊಟ್ರಲ್ಲ, EWS ಕೊಟ್ಟಂಗೆ ನಮ್ಗೆ ಯಾವ್ದು ಇವ್ರು ಪ್ಲೇಟ್ ಅಲ್ಲಿ ಸುಲಭವಾಗಿ ಕೊಟ್ಟಿಲ್ಲ. ನಮಗೆ ಎಲ್ಲವನ್ನು ನಾವು ಪಡ್ಕೊಂಡಿರೋದು, ಇವ್ರು ಕೊಟ್ಟಿರೋದಲ್ಲ. ಯಾವ ಪಕ್ಷಗಳು ನಮ್ಗೆ ಏನೂ ಕೊಟ್ಟಿಲ್ಲ. ಅದನ್ನ ನಾವು ಪಡ್ಕೊಂಡಿದೀವಿ, ಗಳಿಸ್ಕೊಂಡಿದೀವಿ. ಅದನ್ನ ಹೆಮ್ಮೆಯಿಂದ ಹೇಳ್ತೀವಿ. ಅದನ್ನ 2013ರಿಂದ 2018 ಸಿದ್ದರಾಮಯ್ಯ ಅವರ ಮೊದಲ ಅವಧಿ ಏನಿತ್ತು, ಅವತ್ತಿಗೆ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅನ್ನು ಮಾಡಬೇಕು ಅಂತೇಳಿ ಆಯೋಗ ರಚನೆ ಮಾಡಲಾಗುತ್ತೆ. ಅದಾದಮೇಲೆ ವರದಿ ಪಬ್ಲಿಷ್ ಮಾಡಬೇಕಿತ್ತು, ಬಟ್ ಪಬ್ಲಿಷ್ ಮಾಡಲಿಲ್ಲ. ಅದಾದಮೇಲೆ ಬೇರೆ ಸರ್ಕಾರ ಬಂತು, ಅದೆಲ್ಲ ಆಯಿತು. ಈಗ ಮತ್ತೆ ಅಧಿಕಾರಕ್ಕೆ ಬಂದಾಗ ಅವತ್ತಿಗೇನು ವರದಿ ಇತ್ತು, ಆ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ಏನು ಮಾಡಬೇಕಿತ್ತು, ಅವರು ಇಂಟರ್ನಲ್ ರಿಸರ್ವೇಷನ್ ಜಾರಿಗೆ ತರ್ತಾರೆ ಅಂತ ತುಂಬ ಜನ ಅಂದ್ಕೊಂಡಿದ್ರು. ಬಟ್ ಅದರಲ್ಲಿ ಏನಾಯಿತು ಅಂದರೆ ಒಂದಿಷ್ಟು ಗೊಂದಲಗಳಾಯಿತು. ಏನಕ್ಕೆ ಅಂದರೆ ನಾರ್ಮಲ್ ಆಗಿ ಸರ್ವೆ ಮಾಡಬೇಕಾದ್ರೆ ಡೋರ್ ಟು ಡೋರ್ ಪ್ರತಿಯೊಂದು ಮನೆಗೆ ಹೋಗಿ ಸರ್ವೆ ಮಾಡಬೇಕಾಗುತ್ತೆ, ಬಟ್ ಅದರ ಮಾಡಲಿಲ್ಲ. ಆ್ಯಂಡ್ ತುಂಬ ಕೆಟಗರೈಸ್ ಮಾಡ್ತಾ ಹೋದ್ರು, ಬ್ರಾಹ್ಮಿಣ್ಸಲ್ಲಿ ಈ ಥರ ಆ ಥರ ಅಂತ ಹೇಳಿ ಒಂದು ಸಂಖ್ಯೆ ನಂಬರನ್ನು ಕೊಡಲಾಯಿತು. ಆದರೆ ಆ ಜನ ಏನಂತ ಹೇಳ್ತಾರೆ, ಈಗ ಬ್ರಾಹ್ಮಿಣ್ಸ್ ನಾವು ಇದಕ್ಕಿಂತ ಜಾಸ್ತಿ ಇದ್ದೀವಿ, ನಮ್ಮನ್ನು ಕಡಿಮೆ ತೋರಿಸ್ತಿದ್ದಾರೆ. ಒಕ್ಕಲಿಗರು ನಾವು ಇನ್ನೂ ಜಾಸ್ತಿ ಇದ್ದೀವಿ, ನ್ಯೂಮರಿಕಲಿ ಬಟ್ ಕಡಿಮೆ ತೋರಿಸ್ತಿದ್ದಾರೆ. ಈ ಥರ ಒಂದಿಷ್ಟು ವಿವಾದಗಳು ಉಂಟಾಯಿತು. ಆ ಕಾರಣಕ್ಕೆ ಫೈನಲ್ ಆಗಿ ಈ ಒಂದು ಇಂಟರ್ನಲ್ ರಿಸರ್ವೇಷನನ್ನು ಜಾರಿಗೊಳಿಸಬೇಕು ಅಂತೇಳಿ ಆ ಒಂದು ಹಿಂದುಳಿದ ವರ್ಗಗಳ ಆಯೋಗದ ಏನು ಒಂದು ಸೆನ್ಸಸ್ ರಿಪೋರ್ಟ್ ಇತ್ತು ಅದನ್ನು ತೆಗೆದಾಕಿ ಈಗ ಮತ್ತೆ ಹೊಸದಾಗಿ ಜಾತಿ ಗಣತಿಯನ್ನು ಮಾಡಿಸಲಾಗ್ತಿದೆ. ಸೊ ಅದಾದರೂ ಮುಗಿದ ನಂತರ ಅದ್ರ ಡೇಟಾ ಕರೆಕ್ಟಾಗಿ ಕಲೆಕ್ಟ್ ಮಾಡ್ತಿದ್ದಾರಾ, ಅಂಡ್ ಕಲೆಕ್ಟ್ ಮಾಡಿದ ನಂತರ ಆದಷ್ಟು ಬೇಗ ಇಂಟರ್ನಲ್ ರಿಸರ್ವೇಷನನ್ನು ಜಾರಿಗೊಳಿಸ್ತಾರೆ ಅಂತ ಅನ್ಸುತ್ತಾ? ನನಗೆ ಖಂಡಿತವಾಗ್ಲೂ ಸಿದ್ದರಾಮಯ್ಯ ಅವ್ರ ಮೇಲೆ ಆಗಲಿ, ಅವ್ರ ಸರ್ಕಾರದ ಮೇಲೆ ಆಗಲಿ ನಂಬಿಕೆ ಇಲ್ಲವೇ ಇಲ್ಲ. ದಿಸ್ ಇಸ್ ಜಸ್ಟ್ ಅನ್ ಐವಾಶ್ ಔಟ್ರೈಟ್ ಸ್ಟೇಟ್ಮೆಂಟ್. ದಿಸ್ ಇಸ್ ಎ ಸ್ಟ್ರಾಟಜಿ ಜಸ್ಟ್ ಟು ಪೋಸ್ಟ್ಪೋನ್ ಇಟ್ ಅಷ್ಟೇ. ಡಿಲೇ ಟ್ಯಾಕ್ಟಿಕ್ಸ್ ಇದು. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಯಾಕಂದ್ರೆ ನೋಡಿ, ಇವತ್ತು ಕೂಡ ನಿಮಗೆ ಸರ್ವೆ ಮಾಡಿತಾ ಇರಲ್ಲ, ಅದು ನೆಟ್ಟಿಗೆ ಮಾಡ್ತಾ ಇಲ್ಲ. ಸರ್ವೆ ಮಾಡ್ತಿರುವಂತದ್ದು ಯಾರು? ಹೋಗಲ್ಲಿ ಸರ್ವೇರ್ಗಳು ಯಾರು? ಡೇಟಾ ಕಲೆಕ್ಟ್ ಮಾಡ್ತಾರೆ ಟೀಚರ್ಸ್ ಮತ್ತೆ ನಮ್ಮ BBMP ಸ್ಟಾಫ್ ಅಂತ ಹೇಳ್ತಾರೆ. ಅವ್ರಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾರೋ ಸರ್ವೇರ್ ಬರ್ತಾರೆ, ಯಾರೋ ಮನೇಲಿ ಕೂತ್ಕೊಂಡು ಅಲ್ಲಿ ಹೋಗಿ ಕೊಡ್ಬೇಕಂತೆ ಅವ್ರಿಗೆ ಡೀಟೇಲ್ಸ್. ಈಗ ನಿಮ್ಮನ್ನ ಕಂಡ್ರೆ ನಂಗೆ ಆಗಲ್ಲ, ನನಗೂ ನಿಮ್ಗೆ ಜಗಳ ಆಗಿದೆ, ಒಂದ್ ಏರಿಯಾ ಅಂದ್ರೆ ಇರ್ತದೆ, ನಾನೇ ಬರ್ತೀನಿ ನೀವು ಕೂತಿರೋ ಕಡೆ. ಆಮೇಲೆ ಒಂದು ಕಾಲೇಜ್ ದೊಡ್ಡದಿರ್ತದೆ, ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಇವ್ರ ಜವಾಬ್ದಾರಿ ಮನೆಗೆ ಹೋಗಿ ಮಾಡ್ಬೇಕು. ಒಂದು ಎರಡನೇದು ಟೆಕ್ನಿಕಲ್ ಪ್ರಾಬ್ಲಮ್. ಹೌದು, ಡೇಟಾ ಏನೋ ಮೊಬೈಲ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಡೇಟಾ ಸರ್ವರ್ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ನನಗೆ ನಿಜವಾಗ್ಲೂ ಇವ್ರು ಮಾಡ್ಬೇಕಂದ್ರೆ ಟೆಕ್ನಾಲಜಿ ಎಷ್ಟು ಬೆಳೆದಿದೆ. ನಮ್ಮಲ್ಲಿ IT ಡಿಪಾರ್ಟ್ಮೆಂಟ್ ಇದೆ, ಒಂದು ಮಂತ್ರಿ
ಮಿನಿಸ್ಟ್ರಿನೇ ಇದೆ. ಕಾಮನ್ ಸೆನ್ಸ್. ನಾನೊಬ್ಬ ಸಾಧಾರಣ ವ್ಯಕ್ತಿಯಾಗಿ, ಒಬ್ಬ ಕಾಮನ್ ಮ್ಯಾನ್ ಆಗಿ ನನ್ಗನ್ಸೋದೇನು ಗೊತ್ತಾ, ಇವ್ರು ಹೆಂಗ್ ಸರ್ವೆ ಮಾಡ್ಬೇಕಾಗಿತ್ತು ಗೊತ್ತಾ, ಇವರು ಒಂದು ನಿಮ್ಮ ಕಡೆ ಡೇಟಾ ಒಂದ್ ಕಡೆ, ಟೆಕ್ನಾಲಜಿ ಒಂದ್ ಕಡೆ ಇಟ್ಟಿರ್ರಿ. ನೀವು ಆ ವಿಚಾರಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಏನೆಲ್ಲ ಡೇಟಾ ಕಲೆಕ್ಟ್ ಮಾಡಬೇಕಿತ್ತು ಅಂಡ್ ಯಾವೆಲ್ಲ ಡೇಟಾ ಕಲೆಕ್ಟ್ ಮಾಡ್ತಿದ್ದಾರೆ, ಅದು ಕಲೆಕ್ಟ್ ಮಾಡ್ಬೇಕಾಗಿರೋದು ಏನಿದೆ ಅದನ್ನ ಮಾಡ್ತಾ ಇದ್ದಾರೆ, ಆದ್ರೆ ನೆಟ್ಗೆ ಆಗ್ತಿಲ್ಲ. ಅದು AKAD ಪ್ರಾಬ್ಲಮ್. ಹೌದು, ಅದೇ ನೆಟ್ಟಿಗೆ ತೆಗಿತಾ ಇಲ್ಲ. ಓಕೆ. ಇನ್ನೊಂದ್ ಹತ್ರ ಒಂದಿಷ್ಟು ಜನ ಎಡ ಅಂತ ಅನ್ಕೊಳ್ಳೋದು, ಇನ್ನೊಂದ್ ಹತ್ರ ಬಲ ಅಂತ ಏನಾದ್ರು ಅವರು ಬರ್ಸಿರ್ತಾರೆ ಅಂತ ಹೇಳಲಾಗುತ್ತೆ. ಇಲ್ಲ, ಏನಾಗಿದೆ ಅಂದ್ರೆ ಈಗ AKAD AA ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಇದು ಮಾಡ್ತಾ ಇರೋದು. ಓಕೆ. ಆದ್ರೆ ಇನ್ನೂ ಕೂಡ ಜನ, ನಾನು ಹೇಳಿದ್ನಲ್ಲ ಮೊದ್ಲಿಂದ ಏನಾಗಿದೆ ಅಂದ್ರೆ, ಇದು ಸುಮಾರು ದಶಕಗಳ ಕಾಲ ಇರುವ ಸೈಕಾಲಜಿ ಆಗಿರೋದ್ರಿಂದ ಈಗಲೂ ಕೂಡ ಬಹಳ ಜನ ಜಾತಿ ಅಂದ್ರೆ ಏಕೆ ಅಂತ ಅನ್ಕೊಂಡ್ಬಿಟ್ಟಾರೆ. ಓಕೆ. ಜಿಲ್ಲಾವಾರು ಬೇರೆ ಬೇರೆ ಅಂದ್ರೆ ಅವ್ರು ಬೇರೆ 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 ಇರ್ತದೆ. ಓಕೆ. ಇಲ್ಲೇನಾಗ್ತದೆ, ಇವತ್ತು ಕೂಡ ಇವ್ರು ಹೋದಾಗ ನಾವು ಏಕೆ ಅಂತಾರೆ, ಇವ್ರು ಅದನ್ನ ಕ್ರಾಸ್ ಕ್ವಶನ್ ಮಾಡೋದಾಗ್ಲಿ, ಮೂಲ ಜಾತಿ ಯಾವ್ದು ಅಂತ ಹೇಳೋದಾಗ್ಲಿ, ಅಥವಾ ಯಾವ್ದೋ ಸಂಘಟನೆಗಳಿರ್ತಾರೆ ಅವ್ರನ್ನ ಕೇಳೋದಾಗ್ಲಿ, ಅದನ್ನ ಸಾರ್ಟ್ ಔಟ್ ಮಾಡ್ಲಿಕ್ಕೆ ಏನಾದ್ರು ಪ್ರಯತ್ನ ಪಡ್ತಿದ್ದಾರೆ ಗೌರ್ಮೆಂಟ್? ಏನು ಮಾಡ್ತಿಲ್ಲ. ಮತ್ತೆ ಇದೇ ರಿಪೋರ್ಟ್ ಅನ್ನು ಮತ್ತೆ ಸೆನ್ಸಸ್ ರಿಪೋರ್ಟ್ ತಗೊಂಡ್ರೆ ಪೇಪರ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ. ಈಗ ಕಾಂತರಾಜ್ ಏನು ವರದಿ ಬಂತಲ್ಲ, ಅದಕ್ಕೂ 120-140 ಕೋಟಿ ಖರ್ಚು ಮಾಡಿದ್ರು, ತುಂಬಾ ವರ್ಷಗಳ ಕಾಲ ತಗೊಂಡ್ರು, ಮತ್ತೆ ಅದನ್ನ ಚೇಂಜ್ ಮಾಡಿದ್ರು. ಮತ್ತೆ ನಾಗಮೋಹನ್ ದಾಸ್ ಅವರು ಹೇಳ್ತಾರೆ ಇನ್ನೊಂದು ಹೊಸ ಏನೋ ಕಮಿಷನ್ ಆಯೋಗ ರಚನೆ ಮಾಡಿ, ಇಲ್ಲ ಕ್ಯಾಸ್ಟ್ ಸೆನ್ಸಸ್ ಮಾಡಿ. ನಾಗಮೋಹನ್ ದಾಸ್ ಹೇಳೋದು ಒಂಥರ ಕಾಮಿಡಿ ಅನ್ಸಲ್ವಾ ನನಗೆ. ಅವ್ರನ್ನ ಆಯ್ಕೆ ಮಾಡಿದ್ದೆ, ಸಮಿತಿನ ಆಯ್ಕೆ ಮಾಡಿದ್ದೇನಕ್ಕೆ, AKAD ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ. ಇವರು 1-2 ತಿಂಗಳು 3 ತಿಂಗಳು ಟೈಮ್ ತಗೊಂಡು ಸಡನ್ ಆಗಿ ರೀಸರ್ವೆ ಮಾಡಿ ಇಷ್ಟು ಹೇಳಕ್ಕೆ ಅದಕ್ಕೆ ಸಮಿತಿ ಮಾಡ್ಬೇಕಾಗಿತ್ತು ಅವ್ರನ್ನ. ದ ಪರ್ಪಸ್ ವಾಸ್ ಟು ಐಡೆಂಟಿಫೈ ದ ಡಿಫರೆನ್ಸಸ್. ಯಾರು AK, ಯಾರು AD, ಯಾರು ಎಲ್ಲೆಲ್ಲಿ ಅಂತ ಐಡೆಂಟಿಫೈ ಮಾಡಕ್ಕೆ ನಿಮ್ಮನ್ನು ಮಾಡಿದ್ದು. ಯಾಕೆಂದ್ರೆ ಇಲ್ಲಿ ಸರ್ಕಾರನೇ ಅವರೇ ಹೇಳ್ಕೊಂಡಿದ್ದಾರೆ, ನಾಗಮೋಹನ್ ದಾಸ್ ಅವರು ಹೇಳ್ಕೊಂಡಿದ್ದಾರೆ, ನನಗೆ ಸರ್ಕಾರ ಸಹಕರಿಸ್ತಾ ಇಲ್ಲ, ನಾನು ಕೇಳೋ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅಂತಂದ್ರೆ ವಾಟ್ ಇಸ್ ದ ರೀಸನ್? ಸರ್ಕಾರ ಬೇಕಿಲ್ಲ. ಇದು ಹಿಂಗೆ ಮುಂದೆಳಿಬೇಕು. ಮತ್ತೆ ಬಹಳ ಮುಖ್ಯವಾಗಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಈ ಒಳ ಮೀಸಲಾತಿಯನ್ನು ಬಳಸ್ಕೊಂಡು ಇವತ್ತು ಕಾಂಗ್ರೆಸ್ಸು ಈ ಒಳ ಮತ್ತು ಇದು ಎಡ ಮತ್ತು ಬಲ ಅನ್ನುವಂಥ ವಲಯ ಮತ್ತು ಮಾದಿಗರ ನಡುವೆ ದೊಡ್ಡ ಕಂದಕವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಇನ್ನೂ ಹೆಚ್ಚಾದಷ್ಟು ಇದು ಗ್ಯಾಪ್ ಜಾಸ್ತಿ ಆಗುತ್ತೆ, ನಾವು ಇದರ ರಾಜಕೀಯ ಲಾಭವನ್ನು ಪಡ್ಕೋಬಹುದು ಅಂತೇಳಿ ಈ ಸಮುದಾಯಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ರ ನಾಯಕತ್ವದಲ್ಲಿ ಈ ಸಮುದಾಯಗಳು ಒಂದಾಗಬಾರದು ಅಂತೇಳಿ ಇವರಿಬ್ಬರನ್ನು ಒಡೆಯೋ ತಂತ್ರ ಕಾಂಗ್ರೆಸ್ ಇದನ್ನ ಡಿಲೇ ಮಾಡ್ತಾ ಇರೋದು. ಓಕೆ. ಇನ್ನು ಬೇರೆ ಯಾವೆಲ್ಲ ಇಶ್ಯೂಸ್ ಇದೆ ಇವತ್ತಿಗೆ? ಅಂದರೆ ಈ ಡೇಟಾ ಏನು ಕಲೆಕ್ಟ್ ಮಾಡ್ತಿದ್ದಾರೆ, ಆ ಡೇಟಾ ಕಲೆಕ್ಟ್ ಮಾಡ್ಬೇಕಾದ್ರೆ ಟೂಲ್ಸ್ ಮುಖ್ಯ ಆಗುತ್ತೆ, ಬಟ್ ಟೂಲ್ಸ್ ಅಷ್ಟು ಸರಿ ಇಲ್ಲ ಆ್ಯಂಡ್ ಕರೆಕ್ಟಾಗಿ ಡೇಟಾ ತೊಗೊಳ್ತಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಸೋಷಿಯಾಲಜಿ ಅಥವಾ ಆಂಥ್ರಪಾಲಜಿಯನ್ನು ನೋಡಿದಾಗ ಏನಂತ ಹೇಳಲಾಗುತ್ತೆ ಅಂದರೆ, ನಾವು ಯಾವುದಾದ್ರೂ ಒಂದು ಡೇಟಾವನ್ನು ಕಲೆಕ್ಟ್ ಮಾಡಬೇಕು ಅಂದರೆ ಆ ಜನರ ನಡುವೆ ಇಳಿದು ನಾವು ಅದನ್ನು ನೋಡಬೇಕು, ಆ ಕಲ್ಚರ್ ಅಧ್ಯಯನ ಮಾಡಬೇಕು ಅಂದರೆ, ಸಂಸ್ಕೃತಿ ಅಧ್ಯಯನ ಮಾಡಬೇಕು ಅಂದರೆ ಅಲ್ಲಿ ಇಳಿಬೇಕು. ಬಟ್ ಇವ್ರೇನು ಮಾಡ್ತಾರೆ, ಈಗ ನೀವು ಹೇಳಿದಂತೆ ಯಾವುದೋ ಒಂದು, ಯಾಕಂದರೆ ಈಗ ಕಾಂತರಾಜ್ ಅರಸ್ ಏನು ಅದು ವರದಿ ಇತ್ತು, ಆ ಟೈಮಲ್ಲಿ ಏನು ಕ್ಯಾಸ್ಟಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ ಇನ್ಯುಮರೇಟ್ ಮಾಡಲಾಯಿತು. ಆ ಸಂದರ್ಭದಲ್ಲಿ ತುಂಬ ಜನ, ಏನಕ್ಕೆ ಅಂದರೆ ವೀಕ್ಷಕರಿಗೂ ಗೊತ್ತಿರುತ್ತೆ, ಡೋರ್ ಟು ಡೋರ್ ಹೋಗಿ ಅವ್ರು ನಾಕ್ ಮಾಡಿ ಕೇಳಬೇಕಿತ್ತು. ಬಟ್ 90% ಜನ ಯಾರನ್ನು ಕೇಳಿದ್ರು ಕೂಡ ಇಲ್ಲ ಅಂತ ಹೇಳ್ತಾರೆ. ವೀಕ್ಷಕರು ಕೂಡ ನೀವು ಅರ್ಥ ಮಾಡ್ಕೊಳ್ಬೋದು, ನಿಮ್ಮ ಮನೆಗೆ ಬಂದಿದ್ರಾ ಇಲ್ವಾ ಅಂತೇಳಿ ನೀವು ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ನೀವು ಕೂಡ ನಿಮ್ಮ ಫ್ರೆಂಡ್ಸ್ಗೂ ಕೇಳ್ಬೋದು. ಏನಕ್ಕೆ ಅಂದರೆ ಎಷ್ಟೋ ಜನರ ಮನೆ ಹತ್ರ ಹೋಗೇ ಇರಲಿಲ್ಲ, ಬಟ್ ಅವ್ರೇನು ಮಾಡ್ತಾರೆ, ಅವ್ರಿಗೆ ಇಷ್ಟ ಬಂದಂತೆ ಒಂದು ನಂಬರನ್ನು ಕೊಡಲಾಯಿತು. ಅದೇ ರೀತಿ ಈ ಬಾರಿನೂ ಆಗ್ತಿದೆ ಅಂತ ಅನ್ನಿಸ್ತಿದ್ಯಾ? ಅದು ಕಂಟಿನ್ಯೂಸ್ ಸೇಮ್ ಹ್ಯಾಬಿಟ್, ಓಲ್ಡ್ ಹ್ಯಾಬಿಟ್. ನಾನು ಮೊದಲು ಹೇಳ್ದಂಗೆ ಏನಾಗಿದೆ ಗೊತ್ತಾ, ಆ ಪ್ರಾಸೆಸ್ಸೇ ತಪ್ಪಿದೆ ಮಾಡ್ತಾರೋ ಪ್ರಾಸೆಸ್. ಎರಡನೇದು, ಫಸ್ಟ್ ಆಫ್ ಆಲ್ ಇವ್ರು ಹೇಳಿದ್ರು ನಾವು ಟ್ರೈನಿಂಗ್ ಕೊಡ್ತೀವಿ ಇಂತಿಂಥ ದಿನ ಇದಕ್ಕೆ ಇಷ್ಟು ಖರ್ಚು ಮಾಡ್ತೀವಿ ಅಂತ. ಇವ್ರಿಗೆ ನೆಟ್ಟಿಗೆ ಟ್ರೈನಿಂಗೇ ಆಗಿಲ್ಲ, ಗೊತ್ತೇ ಇಲ್ಲ ಅವ್ರಿಗೆ ಏಕೆ ಅನ್ನೋದು ಜಾತಿ ಅಲ್ಲ, ಅದರಲ್ಲೊಂದು ಮತ್ತೆ ಗ್ರೂಪ್ ಬರ್ತದೆ, ಗೊತ್ತೇ ಇಲ್ಲ ಅವ್ರಿಗೆ. ಮತ್ತೆ ನಾನು ಹೇಳ್ತಾ ಇದ್ನಲ್ಲ, ಇದನ್ನ ಹೆಂಗ್ ಮಾಡ್ಬೋದಾಗಿತ್ತಂದ್ರೆ, ನೀವು ಡೈರೆಕ್ಟ್ ಆಗಿ ಡೇಟಾ ಎಂಟ್ರಿ ಮಾಡಬಹುದು. ಯಾವ ರೀತಿ? ಮೊಬೈಲ್ ತಗೊಂಡು ನೀವು ಡೇಟಾ ಎಂಟ್ರಿ ಮಾಡ್ಕೋತಾ ಇರಲ್ಲ ಹೋಗಿ ನೇರವಾಗಿ. ಈಗ ಹೋಗಿದ ತಕ್ಷಣ ಏನಾಗ್ತದೆ ಗೊತ್ತಾ, ಒಬ್ಬೊಬ್ಬ ವ್ಯಕ್ತಿ ಡೇಟಾ ತಗೊಳ್ಳೋದಕ್ಕೆ 20 ನಿಮಿಷ, ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಆಗ್ತಾ ಇದೆ. ಆಗ್ಲಿ 1 ಗಂಟೆ ಒಬ್ಬೊಬ್ಬನ ಇನ್ಫಾರ್ಮೇಶನ್ ತಗೊಳಕ್ಕೆ, ಒಬ್ಬನ ಇನ್ಫಾರ್ಮೇಶನ್ ತಗೊಳಕ್ಕೆ, ಒಂದು ಕುಟುಂಬದ ಇನ್ಫಾರ್ಮೇಶನ್. ಯಾಕಂದ್ರೆ ಹ್ಯಾಂಗ್ ಆಗುತ್ತೆ, ಸರ್ವರ್ ಡೌನ್ ಆಗುತ್ತೆ, ಅಥವಾ ಆಧಾರ್ ಕಾರ್ಡ್ ಕೊಟ್ಟರೆ ತಗೊಳಲ್ಲ, ಅದಕ್ಕೆ ಏನೋ ರೇಷನ್ ಕಾರ್ಡೇ ಕೊಡಬೇಕು, ರೇಷನ್ ಕಾರ್ಡ್ ಎಲ್ಲರೂ ಮಾಡಿಸಿರಲ್ಲ. ಇದು ನನಗನ್ಸೋದು, ಅದಕ್ಕೆ ಇವ್ರು ಏನ್ ಮಾಡ್ಬೋದಾಗಿತ್ತು ಗೊತ್ತಾ, ಅವರು ಮೊದಲು ಡೇಟಾ ಎಂಟ್ರಿ ಒಂದ್ ಕಡೆ ಇರಲಿ. ಮೊದಲು ಇವ್ರು ಮಾಡಬೇಕಾಗಿದ್ದು ಮ್ಯಾನ್ಯುವಲ್ ಆಗಿ ಒಂದಿಷ್ಟು ಅಪ್ಲಿಕೇಶನ್ಸ್ ಅನ್ನ, ಫಾರ್ಮ್ಸ್ ಅನ್ನ ಟೈಪ್ ಮಾಡಿಸಿ, ಪ್ರಿಂಟ್ ಮಾಡಿಸಿ, ಏನೋ ಒಂದು ಫ್ರಂಟ್ ಅಂಡ್ ಬ್ಯಾಕ್ ಆಗೋಗ್ಬಿಡೋದು. ಜಸ್ಟ್ ಎಲ್ಲ ಟಿಕ್ ಮಾಡುತ್ತಾನೆ. ಒಬ್ಬ ಎನ್ಯುಮರೇಟರ್ ಮನೆಗೆ ಹೋಗಿ ಅದನ್ನ ಟಿಕ್ ಮಾಡ್ಕೋಬೇಕಾಗಿತ್ತು. ಒಳ ಮೀಸಲಾತಿ ಜಾರಿಗೊಳಿಸಬೇಕು ಅಂದ್ರೆ ಯಾವೆಲ್ಲ ಡೇಟಾ ಕಲೆಕ್ಟ್ ಮಾಡಬೇಕು ನಿಮ್ಮ ಪ್ರಕಾರ? ಒಂದು ಬಹಳ ಮುಖ್ಯವಾಗಿ ಅವರು ಸೋಷಿಯಲಿ ಬ್ಯಾಕ್ವರ್ಡ್ ಅಂತ ತೋರಿಸೋ ಅವಶ್ಯಕತೆ ಇಲ್ಲ ವಿಷಯ ಅನ್ನೋದಕ್ಕಿಂತ ಇದು ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ AKAD ಅದನ್ನ ಸಾರ್ಟ್ ಔಟ್ ಮಾಡ್ಕೊಳ್ತಾರೆ ಮಾಡೋದಕ್ಕೆ. ಆಮೇಲೆ ಎರಡನೇದು, ಯಾವ್ಯಾವ ಕಮ್ಯುನಿಟಿಗಳು ಎಜುಕೇಶನಲಿ, ಎಕನಾಮಿಕಲಿ, ಎಂಪ್ಲಾಯ್ಮೆಂಟ್ ಎಷ್ಟು ಪಡ್ಕೊಂಡಿದೆ ಅನ್ನೋದಕ್ಕೆ. ಸೊ ಇದೆಲ್ಲ ಮಾಹಿತಿ ಇದೆ ಅದರಲ್ಲಿ. ಅದಕ್ಕೆ ನಾನು ಹೇಳಿದೇನೆಂದ್ರೆ, ಇದು ಯಾವುದು ಎಸ್ಸೆ ಟೈಪ್ ಆನ್ಸರ್ಸ್ ಅಲ್ಲ, ಯಾವು ದೇರ್ ಆಲ್ ಆಬ್ಜೆಕ್ಟಿವ್ ಟೈಪ್ಸ್. ಅದಕ್ಕೆ ನೀವೇನ್ ಮಾಡಬೇಕಾಗಿತ್ತು, ಎನ್ಯುಮರೇಟರ್ ಹೋಗಿ ಟಿಕ್ ಮಾಡ್ಕೋಬೇಕು.
ನೀವು ಟಿಕ್ ಮಾಡ್ಕೋತಾ ಹೋದ್ರೆ ಒಂದೊಂದು ಮನೆಗೆ ಒಂದು ನಿಮಿಷ, ಓಕೆ, ಅದು 2 ನಿಮಿಷ ಮ್ಯಾಕ್ಸಿಮಮ್. ಅಥವಾ ಮನೇಲಿ ಯಾರೋ ಓದಿರೋದ್ರೆ ಅವ್ರು ಕೊಟ್ಟರೆ ಅವರೇ ಟಿಕ್ ಮಾಡಿಬಿಡ್ತಾರೆ. ನೀವು ಅದನ್ನು ತಗೊಂಡು ಒಬ್ಬ ಡೇಟಾ ಎಂಟ್ರಿ ಕೊಡಿ ಸಾಯಂಕಾಲ, ಲೆಟಿನ್ ಡೇಟಾ ಎಂಟ್ರಿ ಮಾಡಿದ್ಮೇಲೆ ನನಗೆ ಮಾಹಿತಿ ಕೊಟ್ಟಿರ್ತೀನಲ್ಲ, ನನಗೆ ರೆಕ್ಟಿಫಿಕೇಶನ್ಗೆ ಏನು ಮಾಡಬೇಕು, ನನಗೆ ಒಂದು ವಾರನೋ 10 ದಿನ ಟೈಮ್ ಕೊಡಿ. ಆಮೇಲೆ ಐ ಕ್ಯಾನ್ ಯೂಸ್ ಸಮಥಿಂಗ್, ಮೈ ಆಧಾರ್ ಕಾರ್ಡ್ ನಂಬರೋ ಏನೋ ಒಂದು ತಗೊಂಡದನ್ನ ನಾನು ಕ್ರಾಸ್ ಚೆಕ್ ಮಾಡಬೇಕು. ನಾನು ಕೊಟ್ಟಿರೋ ಡೇಟಾ ಕರೆಕ್ಟಾಗಿ ಎಂಟರ್ ಮಾಡಿದಾರಾ, ಆ ಕಡೆ ಡೇಟಾ ಎಂಟ್ರಿ ಟೈಮಲ್ಲೂ ಕೂಡ ಮಿಸ್ಟೇಕ್ಗಳಾಗ್ತದೆ, ತಪ್ಪಾಗಿದೆ ಅಂತ. ಏನಾದರೂ ತಪ್ಪುಗಳಿದ್ರೆ ಅಲ್ಲೇ ನಾವು ಅದನ್ನ ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ ಎಲ್ಲವೂ ಕರೆಕ್ಟ್ ಇದೆ ಅಂದರೆ ಎಸ್ ದಿಸ್ ಇಸ್ ಕರೆಕ್ಟ್ ಅಂತ ಹೇಳಿ ನಾನು ಅದನ್ನ ರೆಕ್ಟಿಫೈ ಮಾಡಿ ಅಕ್ಸೆಪ್ಟೆನ್ಸ್ ಕೊಡೋ ಥರ ಮಾಡ್ಬೋದಾಗಿತ್ತು. ಇಷ್ಟು ಐ ಡು ನಾಟ್ ನೋ ಮಚ್ ಅಬೌಟ್ ಟೆಕ್ನಾಲಜಿ. ನಾನೊಬ್ಬ ಕಾಮನ್ ಮ್ಯಾನ್ ಆಗಿ ಕಾಮನ್ ಸೆನ್ಸ್ ಬಳಸ್ಕೊಂಡು ಮಾತಾಡ್ತಾ ಇದ್ದೀನಿ. ಒಂದು ಸರ್ಕಾರಕ್ಕೆ ಇಷ್ಟು ಕಾಮನ್ ಸೆನ್ಸ್ ಇಲ್ವಾ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಈಗ ನೋಡಿ, ಈಗಾಗಲೇ 2-3 ಬಾರಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಮ್ಮ ಪ್ರಕಾರ ಇನ್ನೂ ಎಷ್ಟು ತಿಂಗಳುಗಳು ಬೇಕಾಗುತ್ತೆ? ವರ್ಷಗಳು ತಗೋತಾರೆ, ತಿಂಗಳುಗಳೆಲ್ಲ. ಈಗ ನೋಡಿ, ಈಗ ಮುಗಿದ ತಕ್ಷಣ ಮತ್ತೆ ನಾನು ಇವತ್ತು ಹೇಳ್ತೀನಿ ಸರ್ಕಾರ ನೆಕ್ಸ್ಟ್ ಏನ್ ಹೇಳುತ್ತೆ ಅಂತ. ಇದು ಮುಗಿತಿದ್ದಂಗೆ ಅನೇಕ ಮತ್ತೆ ಜನರು ಹೇಳ್ತಾರೆ. ಈಗ ಉದಾಹರಣೆಗೆ ನಾನು ಯಾವುದೋ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಬಾಡಿಗೆಗಿದ್ದೀನಿ, ನಮ್ಮ ಮನೆಗೆ ಬಂದಿಲ್ಲ. ಮತ್ತೆ ಒಂದಿಷ್ಟು ರೆಸಿಡೆನ್ಷಿಯಲ್ ಲೇಔಟ್ಗಳಿಗೆ ಹೋಗ್ತಾ ಇಲ್ಲ. ಇವ್ರ ಆರ್ಗ್ಯುಮೆಂಟ್ ಏನು ಗೊತ್ತಾ? ಕೇಳಿದೆ ನಾನು, 1-2-3 ಕೇಳಿದೆ, ಯಾಕ್ರೆ ಎಲ್ಲೆಲ್ಲ ಹೋಗಿಲ್ಲ ಅಂದ್ರೆ, ಸರ್ ಲೇಔಟ್ ಅಲ್ಲಿ ಶೆಡ್ಯೂಲ್ ಕಾಸ್ಟ್ ಅವ್ರು ಎಲ್ಲಿರ್ತಾರೆ ಸರ್, ಅಪಾರ್ಟ್ಮೆಂಟ್ ಅಲ್ಲಿ ಶೆಡ್ಯೂಲ್ ಕಾಸ್ಟ್ ಅವ್ರು ಎಲ್ಲಿರ್ತಾರೆ. ನೋಡಿ ಹೆಂಗಿದೆ ಅವ್ರ ಮನಸ್ಥಿತಿಗಳು ಅಂತ. ಅಲ್ಲ, ಅದು ಕಾಮನ್ ಸೆನ್ಸ್. ಈಗ 15% ರಿಸರ್ವೇಶನ್ ಇದೆ ಅಂದ್ರೆ ಡೆಫಿನೆಟ್ಲಿ ಅವ್ರೀಗ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಬಂದಿದ್ದಾರೆ. ಸೋಷಿಯಲ್ ಲ್ಯಾಡರ್ ಮೊಬಿಲಿಟಿ ಇರುತ್ತೆ, ಒಳ್ಳೆ ಹುದ್ದೆಗಳಿಗೆ ಹೋದಾಗ. ಅಂಡ್ ಡೆಫಿನೆಟ್ಲಿ ಎಲೈಟ್ ಪೀಪಲ್ ಆಗಿರ್ತಾರೆ ಅವರು, ಅಂಡ್ ಅಂತ ಜಾಗದಲ್ಲಿ ಅವ್ರು ವಾಸ ಮಾಡ್ತಾರೆ. ಅಂಡ್ ಇಲ್ಲಿ ಮೇನ್ ಡೇಟಾ ತಗೊಳ್ಬೇಕಿದ್ದೇನು ಅಂದ್ರೆ ಅವ್ರನ್ನ ಯಾವ ಕಮ್ಯುನಿಟಿ ಅವರು ಎಲೈಟ್ ಪೀಪಲ್ ಆಗಿದ್ದಾರೆ, ಹೌದು, ಅಲ್ಲಿ ಗೊತ್ತಾದಾಗ್ಲೇ ಯಾರಿಗೆ ಎಜುಕೇಶನ್ ಎಕನಾಮಿಕ್ ಎಂಪವರ್ಮೆಂಟ್ ಎಷ್ಟಾಗಿದೆ ಅಂತ ಗೊತ್ತಾಗೋದಲ್ಲಿ. ಹೌದು, ಬಟ್ ಅದನ್ನೇ ಬಿಡ್ತಾರೆ. ಓಕೆ, ದೆನ್ ವಾಟ್ ಇಸ್ ದ ಟ್ರೈನಿಂಗ್ ದಿಸ್ ಪೀಪಲ್ ಆರ್ ಗಿವನ್? ಟ್ರೈನಿಂಗ್ ಅಂದ್ರೆ ಏನು? ಬೇರೆ ಹೆಂಗ್ ಟಿಕ್ ಮಾಡೋದು, ಹೆಂಗ್ ಓದೋದನ್ನ ಟ್ರೈನಿಂಗ್, ಅಥವಾ ಇಡೀ ಒಳ ಮೀಸಲಾತಿ ಬ್ಯಾಕ್ ಗ್ರೌಂಡ್, ಅದರ ಪರ್ಪಸ್ಸು, ಅದರ ಇಂಟೆನ್ಷನ್ನು, ಅದೆಲ್ಲವೂ ಹೇಳ್ಬೇಕಲ್ಲ ಅವ್ರಿಗೆ. ಏನು ಹೇಳಿಲ್ಲ. ಈಗ ಸದಾಶಿವ ಆಯೋಗದ ವರದಿ ಪ್ರಕಾರ ಲೆಫ್ಟಿಗೆ 6% ಕೊಡಬೇಕು, ರೈಟಿಗೆ 5% ಕೊಡಬೇಕು, ಅಂಡ್ ಅದರ್ ಶೆಡ್ಯೂಲ್ ಕಾಸ್ಟ್ಗೆ 1%, ಟಚಬಲ್ಸ್ಗೆ 3% ಅಂತ 0.5% ಏನಕ್ಕೆ ಅಂದ್ರೆ 15% ಅದು ಬಸವರಾಜ ಬೊಮ್ಮಾಯಿ ಗೌರ್ಮೆಂಟ್ ಅಲ್ಲಿ 17 ಆಯಿತು. 6.5, 5.5, 4 ಮತ್ತೆ 1 ಇವ್ರಿಗೆ 1. ಓಕೆ, ಅದ್ರಲ್ಲಿ ಏನು ಚೇಂಜಸ್ ಇಲ್ಲ. ಓಕೆ, ಇದನ್ನು ಜಾರಿಗೊಳಿಸಾದ್ಮೇಲೆ ಇದರಲ್ಲೇ ಯಾವ್ದಾದ್ರು ಒಂದು ಸಮುದಾಯ ನನಗೆ ಈಗ ರೆಪ್ರೆಸೆಂಟೇಷನ್ ಕಡಿಮೆ ಆಗ್ತಿದೆ ಅಂತೇಳಿ ಲೀಗಲ್ ಆಗಿ ಫೈಟ್ ಮಾಡ್ಬೋದಾ? ಏನಕ್ಕೆ ಅಂದರೆ ಒಂದು ಕೆಳಗಡೆ ಒಂದಿದೆ, ಏನಕ್ಕೆ ಸ್ಟೇಟಿಗೆ ಏನಾದರೂ ಅವಕಾಶ ಮಾಡಿಕೊಟ್ಟಾಗ ಸ್ಟೇಟ್ ಡೆಫಿನೆಟ್ಲಿ ಅವರ ಪೊಲಿಟಿಕಲ್ ವಿಮ್ಸ್ಗೆ ತಕ್ಕಂತೆ ಏನು ಮಾಡ್ತಾರೆ ಅಂದರೆ ಸೆನ್ಸಸ್ ಡೇಟಾ ರಿಲೀಸ್ ಮಾಡ್ತಾರೆ ಅಥವಾ ರಿಸರ್ವೇಷನ್ ಕೊಡ್ತಾರೆ. ಸೊ ಆ ಕಾರಣಕ್ಕೆ ಅಂಥ ಟೈಮಲ್ಲಿ ಜುಡಿಷಿಯಲ್ ರಿವ್ಯೂ, ನ್ಯಾಯಾಂಗ ವಿಮರ್ಶೆಗೆ ಒಳಪಡಿಸ್ಬೋದು ಅಂತ ಇದೆ. ಸೊ ಕರ್ನಾಟಕದಲ್ಲಿ ಆ ರೀತಿ ಹೋಗುವಂಥ ಚಾನ್ಸಸ್ ಏನಾದರೂ ಇದೆಯಾ? ಸಿ ದಟ್ ಡಿಪೆಂಡ್ಸ್ ಆನ್ ದಿ ಡೇಟಾ. ಓಕೆ, ಈಗ ನಿಮ್ಮ ಡೇಟಾನೇ ಇಲ್ಲಾಂದ್ರೆ ಹೆಂಗೆ ಹೋಗ್ತೀರಿ ನೀವು? ಈಗ ಉದಾಹರಣೆಗೆ, ಈಗ ನಾವು 50 ಜನ ಇದ್ದೀವಿ, ನೀವು ಒಂದು 100 ಜನ ಇದ್ದೀವಿ, ಇನ್ನೊಬ್ರು 70 ಜನ ಇದ್ದಾರೆ. ಈಗ ನಿಮ್ಮ 100 ಜನ ಇರೋರಿಗೆ ಎಷ್ಟು ಸಿಗಬೇಕೋ ಅಷ್ಟು ಸಿಗಬೇಕು, ನನಗೆ 50 ಇರೋರಿಗೆ ಎಷ್ಟು ಸಿಗಬೇಕು, 70 ಇರೋರಿಗೆ ಎಷ್ಟು ಸಿಗಬೇಕು. ಈಗ 100 ಇರೋನಿಗೆ ಕಡಿಮೆ ಕೊಟ್ಬಿಟ್ಟು 70 ಇರೋನಿಗೆ ಜಾಸ್ತಿ ಕೊಟ್ಬಿಟ್ರೆ ದಟ್ ಈಸ್ ಅ ಕ್ಲಿಯರ್ ಕಟ್ ವೈಲೇಷನ್. ಆದರೆ ನೀವು 100 ಇದ್ದೀರಿ, ಅವ್ರು 70 ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗೋದಕ್ಕೊಂದು ಡೇಟಾ ಬೇಕಲ್ಲ? ಅಲ್ಲ, ನಿಮಗೆ ಅನ್ಸುತ್ತಾ 100% ಕರೆಕ್ಟ್ ಡೇಟಾ ಕಲೆಕ್ಟ್ ಮಾಡ್ಬೋದು ಅಂತ? ಯಾವುದೇ ಸರ್ವೆಗಳು 100% ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಡೆಫಿನೆಟ್ಲಿ, ಯಾಕಂದ್ರೆ ಇಂಡಿಯಾ ಅಂತ ಪಾಪ್ಯುಲಸ್ ಕಂಟ್ರಿ, 10 to 20% ಎರರ್ ಇರುತ್ತೆ, ಪ್ಲಸ್ ಆರ್ ಮೈನಸ್ ಇದ್ದೇ ಇರ್ತದೆ. ಅದೇನು ಸಮಸ್ಯೆನೇ ಅಲ್ಲ. ಓಕೆ, ಸಮಸ್ಯೆನೇ ಅಲ್ಲ. ಮತ್ತೆ ಅದರಿಂದ ದೊಡ್ಡ ಬದಲಾವಣೆಗಳೇನಾಗಲ್ಲ. ಈಗಲೂ ಕೂಡ ಅಷ್ಟೇ ನೋಡಿ. ಈಗ ಒಲೆ ಮಾದಿಗರಿಗೆ ಇಬ್ಬರಿಗೂ 0.5% ಅಷ್ಟೇ ಡಿಫ್ರೆನ್ಸ್. ಓಕೆ, 6.5, 5.5. ಟಚಬಲ್ಸು ಇವ್ರಿಗಿಂತ ಕಡಿಮೆ ಇದ್ದಾರೆ, ಆದರೂ ಅವ್ರಿಗೆ 4%. ಓಕೆ, ಪಾಪ ಅಲೆಮಾರಿಗಳು 1%. ಓಕೆ, ಆದರೆ ದುರಂತ ಏನಾಗ್ತದೆ ಅಂದರೆ ಇದು ಒಂದು ಪೊಲಿಟಿಕಲ್ ಇಶ್ಯೂ ಆಗಿ ಕನ್ವರ್ಟ್ ಮಾಡ್ತಾರೆ. ಅದನ್ನ ನೆಕ್ಸ್ಟ್ ಕ್ವಶನ್ ಅದೇ ಆಗಿತ್ತು. ಈಗಾಗಲೇ ದಲಿತರು ಅಂತ ಬಂದಾಗ ವೋಟ್ ಬ್ಯಾಂಕ್ ಅಂತ ಲೇಬಲ್ ಕೊಟ್ಬಿಟ್ಟಿದ್ದಾರೆ. ಯಾಕಂದರೆ ಇಂಡಿಯನ್ ಪೊಲಿಟಿಕ್ಸ್ ಅಥವಾ ಹಿಸ್ಟ್ರಿಯನ್ನು ನೋಡಿದಾಗ ಈಗಾಗಲೇ ಅವರನ್ನ ಇಂದು ಬೇರೆ OBCಗಳಿಂದ ಡಿವೈಡ್ ಮಾಡಿ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ಳಾಗ್ತಿತ್ತು. ಈಗ ಅದೇ SCs ಅಲ್ಲಿ ಡಿವೈಡ್ ಮಾಡ್ತಿದ್ದಾರೆ ಅಂದರೆ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಇನ್ನೂ ಇಂಟೆನ್ಸಿವ್ ಆಗುತ್ತೆ ಅಂತ ಅನ್ಸಲ್ವಾ? ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅನ್ಸಲ್ವಾ? ಲೆಫ್ಟ್ ಮತ್ತೆ ರೈಟ್ ಆಗೋದು ಅಟ್ ಎವ್ರಿ ಪಾಯಿಂಟ್ ಆಫ್ ಟೈಮ್ ಇದು ಖಂಡಿತ ಇರ್ತದೆ. ಯಾಕಂದ್ರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅಷ್ಟೇ ಪೊಲಿಟಿಕಲಿ ನಮಗೆ ಗೇನ್ ಆಗಬೇಕು, ನಮಗೆ ಗೇನ್ ಆಗ್ಬೇಕಂತ ಹೇಳಿ ಅವರು ಒಳ್ಳೇದನ್ನು ಕೆಟ್ಟದನ್ನು ನೋಡಕ್ ಹೋಗಲ್ಲ. ಅವರು ದೇರ್ ನಂಬರ್ಸ್ ಅಷ್ಟೇ. ಆ ನಂಬರ್ಸ್ ರೈಸ್ ಮಾಡ್ಲಿಕ್ಕೆ ಎಂತ ತರಲೇ ಬೇಕಾದ್ರೂ ಮಾಡ್ತಾರೆ, ಯಾವ ಹಂತಕ್ಕೆ ಬೇಕಾದ್ರೂ ಇಳಿತಾರೆ. ಬಿಕಾಸ್ ಫಾರ್ ದೆಮ್ ಓನ್ಲಿ ಇಟ್ಸ್ ಅ ಕ್ವಶನ್ ಆಫ್ ಪವರ್. ಪಾಲಿಟಿಕ್ಸ್ ಇಸ್ ದ ಗೇಮ್ ಆಫ್ ಪವರ್. ಸೊ ಆ ಪವರ್ ಅನ್ನ ಪಡ್ಕೊಳ್ಳೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ತಾರೆ. ಆದ್ರೆ ಈ ನಡುವೆ ಪ್ರಜ್ಞೆ ಇರಬೇಕಾಗಿದ್ದು ಸಮುದಾಯಗಳಲ್ಲಿ. ಯಾವ ಸಮುದಾಯಕ್ಕೆ ಪ್ರಜ್ಞೆ ಇರ್ತದೋ ಅವಾಗ ಅವರು ಆ ಪಕ್ಷಗಳಿಗೆ ಪಾನ್ಗಳಾಗಲ್ಲ. ಆ ಪಕ್ಷಗಳನ್ನ ಅವ್ರಿಗೆ ಹೆಂಗ್ ಬೇಕಂಗ್ ಬಳಸ್ಕೋತಾರೆ.
ಅಲ್ಲಿ ನೀವು ನೋಡಿ ಭಾರತ ದೇಶದಲ್ಲಿ ಆಗಿರ್ಬೋದು, ರಾಜ್ಯಗಳಲ್ಲಾಗಿರ್ಬೋದು, Okay. ಯಾವ್ಯಾವ ಸಮುದಾಯಗಳಿಗೆ ಆ ರಾಜಕೀಯ ಪ್ರಜ್ಞೆ ಇದೆಯಲ್ಲ, ಅವರು ರಾಜಕೀಯ ಪಕ್ಷಗಳನ್ನ ತಮ್ಮ ಉದ್ಧಾರಕ್ಕೆ ಬಳಸ್ಕೊತಾ ಇದ್ದಾರೆ. ಯಾವ್ಯಾವ ಸಮುದಾಯಗಳಿಗೆ ರಾಜಕೀಯ ಪ್ರಜ್ಞೆ ಇಲ್ವಲ್ಲ, ಅವರು ರಾಜಕೀಯ ಪಕ್ಷಗಳ ಪಾನ್ಗಳಾಗಿ, ಗುಲಾಮರಾಗಿ ಬದುಕ್ತಾ ಇದ್ದಾರೆ. ಮುಂದೆ ಪೊಲಿಟಿಕಲ್ ರಿಸರ್ವೇಶನ್ ಏನಿದೆಯಲ್ಲ ಅದ್ರಲ್ಲೂ ಕೂಡ ಏನೋ ಇಂಟರ್ನಲ್ ರಿಸರ್ವೇಶನ್ ತರ್ಬೋದಾ? ಈಗ ನನಗನ್ಸುತ್ತೆ ದೊಡ್ಡ ಸಮಸ್ಯೆ ಆಗ್ತಾ ಇರೋದು ಏನಪ್ಪ ಅಂದ್ರೆ, ನಮ್ಮ ರಾಜಕಾರಣಿಗಳಿಗೆ ಅದೊಂದು ಭಯ ಕಾಡ್ಬಿಟ್ಟಿದೆ ಮೋಸ್ಟ್ಲಿ. ಓಕೆ, ಇದಾಗ್ಬಿಟ್ರೆ ನಮಗೂ ಈಗ ಸದ್ಯಕ್ಕೆ ಅದು ಅಪ್ಲೈ ಆಗಲ್ಲ. ಬಿಕಾಸ್ ದಿ ಸದಾಶಿವ, ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ಇಂಟರ್ನಲ್ ರಿಸರ್ವೇಶನ್ ಈಸ್ ಅಬೌಟ್, ಇಟ್ಸ್ ಓನ್ಲಿ ಅಬೌಟ್ ದಿ ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್. ಓಕೆ, ಪಾಲಿಟಿಕ್ಸ್ಗೆ ಅದು ಆಗಲ್ಲ. ಓಕೆ, ಆಗಲ್ಲ. ಆದ್ರೆ ಒಳ್ಳೇದು ಅಂತ ಅನ್ಸುತ್ತಾ? ಆದ್ರೆ ಒಳ್ಳೇದು. ಯಾಕಂದ್ರೆ ಇಲ್ಲಿ ಬರೀ ದುಡ್ಡಿರೋರು ಅಥವಾ ನಮ್ಮಪ್ಪ MLA, ನಮ್ಮಪ್ಪ MP, ನಾನು ಮಾತ್ರ ಆಗೋದಾ? ಓಕೆ, ಸಿ ಇನ್ ಪಾಲಿಟಿಕ್ಸ್ ದೇರ್ ಶುಡ್ ಬಿ ದ ನ್ಯೂ ಐಡಿಯಾಸ್. ಓಕೆ, ಪಾಲಿಟಿಕ್ಸ್ ಅಲ್ಲಿ ಹೊಸ ಆಲೋಚನೆಗಳು, ಹೊಸ ಐಡಿಯಾಗಳು, ಹೊಸ ಸಿದ್ಧಾಂತಗಳು ಬರಬೇಕು. ಈಗ ನಮ್ಮಪ್ಪ ರಾಜಕಾರಣಿ, ನಮ್ಮಪ್ಪ ಒಬ್ಬ MP, ನಮ್ಮಪ್ಪ ಒಬ್ಬ ಮಂತ್ರಿ, ನಮ್ಮ ತಾತ ಒಬ್ಬ ಮಂತ್ರಿ, ನಮ್ಮ ತಾತ ಒಬ್ಬ ರಾಜಕಾರಣಿ. ನಾನು ನಮ್ಮ ತಾತನ ಮೈಂಡ್ ಸೆಟ್ ಏನಿದೆಯೋ ಅದನ್ನೇ ಗಳಿಸಿರ್ತೀನಿ. ನಾನು ಅವನ ಆಲೋಚನಾ ಕ್ರಮವನ್ನೇ ನಾನು ಬೆಳೆಸ್ಕೊಂಡಿರ್ತೀನಿ. ಸೊ ಈಗ ನಾನು ರಾಜಕಾರಣಕ್ಕೆ ಬಂದ್ರೆ ಐ ಆಮ್ ಕ್ಯಾರಿಂಗ್ ಆನ್ ವಿತ್ ದ ಸೇಮ್ ಓಲ್ಡ್ ವೈನ್ ವಿತ್ ನ್ಯೂ ಬಾಟಲ್. ಬಟ್ ಇಲ್ಲಿ ಬೇಕಾಗಿರೋದು ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಲ್ಲ, ನ್ಯೂ ವೈನ್ ಇನ್ ನ್ಯೂ ಬಾಟಲ್. ಓಕೆ. ಸೊ ಇಲ್ಲಿ ಹೊಸ ಜನರೇಷನ್, ಹೊಸ ವ್ಯಕ್ತಿಗಳು ಬಂದಾಗ ಪಾಲಿಟಿಕ್ಸ್ ಅಲ್ಲಿ ಹೊಸ ಐಡಿಯಾಗಳು ಬರ್ತದೆ, ಅಡ್ಮಿನಿಸ್ಟ್ರೇಷನ್ ಹೊಸ ಐಡಿಯಾಗಳು ಬರ್ತದೆ, ಅಭಿವೃದ್ಧಿ ಆಗ್ತದೆ. ಅದು ಬಿಟ್ಟು ಇಲ್ಲಿ ಯಾಕೆ ನಾವು ಇವತ್ತು ಭಾರತ ದೇಶದಲ್ಲಿ, ರಾಜ್ಯದಲ್ಲಿ ಇನ್ನೂ ಹೀಗೆ ನಾವು ಉಳಿದಿದ್ದೀವಿ, ಇನ್ನೂ ಉದ್ಧಾರ ಆಗ್ತಾ ಇಲ್ಲ ಅಂದ್ರೆ, there is no flow of new ideas. Okay. There is no flow of new principles, new ideology. There is no flow of new blood into the politics. ನೀವು ಯಾವುದು so-called developed countries ಅಂತೀವಲ್ಲ, ಅಲ್ಲಿ ಯಾಕೆ ಆ ದೇಶಗಳು ಉದ್ಧಾರ ಆಗ್ತಾ ಇದಾವೆ ಅಂದ್ರೆ, there is a flow of new ideas. Okay. There is a flow of new blood. ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಜಾತಿ ಮತ್ತು ಕುಟುಂಬ ರಾಜಕಾರಣ ಇದೆಯಲ್ಲ, ಇದು ರಾಜಕಾರಣವನ್ನು ಬ್ಲಾಕ್ ಮಾಡಿಟ್ಟಿದ್ದಾರೆ. ನಮ್ಮಪ್ಪ ನನಗೆ ಗಾಡ್ ಫಾದರ್ ಇದ್ರೆ ಮಾತ್ರ ನಾನು ರಾಜಕಾರಣಕ್ಕೆ ಬರೋಕ್ಕಾಗ. ಇವತ್ತು ನೋಡಿ, ನೀವು ಯಾವುದೇ ಒಬ್ಬ ವ್ಯಕ್ತಿ ರಾಜಕಾರಣಕ್ಕೆ ಹೋಗೋದು ಏನಕ್ಕಂದ್ರೆ, ನಾನು ಈ ರಾಜಕಾರಣದ ಮುಖಾಂತರ ನಾನು ಒಬ್ಬ ನಾಯಕನಾಗಬೇಕು, ನನ್ನ ಐಡಿಯಾಗಳನ್ನ, ನನ್ನ ಒಂದು ಇದನ್ನ ಜಾರಿ ಮಾಡಬೇಕು, ಜೊತೆಗೆ ನಾನು ಬೆಳಿಬೇಕು, ಸಮಾಜನ ಬೆಳೆಸ್ಬೇಕು ಅಂತ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ನೀವೆಲ್ಲರೂ ಬರ್ರಿ, ಪಕ್ಷಕ್ಕೆ ದುಡೀರಿ, ಓಟ್ ಹಾಕ್ಸಿ, ಅಧಿಕಾರ ಮಾತ್ರ ನನ್ನ ಮಗನ ಕೊಡ್ತೀನಿ, ಅಧಿಕಾರ ಮಾತ್ರ ನಾನು ಹೆಂಡತಿ ಕೊಡ್ತೀನಿ, ಅಧಿಕಾರ ಮಾತ್ರ ನನ್ನ ಮಗಳು ಕೊಡ್ತೀನಿ ಅಂತ ಹೇಳಿ ಫ್ಯಾಮಿಲಿ ಪಾಲಿಟಿಕ್ಸ್. ನಾವು ಇಟ್ ಇಸ್ ನಾಟ್ ಎ ಡೆಮೋಕ್ರಸಿ. ಡೈನಾಸ್ಟಿಕ್ ಪಾಲಿಟಿಕ್ಸ್. ಡೆಮೋಕ್ರಸಿ ಅಂದ್ರೆ ಇಟ್ಸ್ ಎ ಗವರ್ಮೆಂಟ್ ಆಫ್ ದ ಪೀಪಲ್. ಬಟ್ ಹಿಯರ್ ವಾಟ್ ಹಸ್ ಬಿಕಮ್ ಇಸ್ ಡೆಮೋಕ್ರಸಿ ಅಂದ್ರೆ, ಡೆಮೋಸ್ ಪೀಪಲ್ ಇದಾರಲ್ಲ, ಇವ್ರ ಪಾತ್ರ ಏನಾಗಿದೆ, ದೇ ಬಿಕಮ್ ಓನ್ಲಿ ವೋಟರ್ಸ್. ಓಕೆ. ದೇ ವಿಲ್ ನಾಟ್ ಬಿಕಮ್ ದ ಮಾಸ್ಟರ್ಸ್. ಸೊ ಹಾಗಾಗಿ ಈ ರಾಜಕಾರಣಕ್ಕೂ ಬಂದರೂ ಒಳ್ಳೇದು. ಯಾಕಂದ್ರೆ ಆಗ ಮಾತ್ರ ಹೊಸ ಜನರೇಷನ್, ಹೊಸ ಐಡಿಯಾ, ಹೊಸ ಬ್ಲಡ್ ರಾಜಕಾರಣಕ್ಕೆ ಬರ್ಲಿಕ್ಕೆ ಸಾಧ್ಯ. ಆಗ ಮಾತ್ರ ರಾಜಕಾರಣ ಶುದ್ಧಿ ಆಗ್ಲಿಕ್ಕೆ ಸಾಧ್ಯ. ಆಗ ಮಾತ್ರ ಹೊಸ ರಾಜಕೀಯ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ. ನೀವು ವೈನ್ ಅನ್ನೋದಕ್ಕೆ ಒಂದು ನೆನಪಾಯ್ತು. ಜನ ಕುಡಿಯೋದಕ್ಕೆ ಓಲ್ಡ್ ವೈನೇ ಬೇಕು ಅಂತಾರೆ, ಬಟ್ ಪೊಲಿಟಿಕ್ಸ್ ಅಲ್ಲಿ ನ್ಯೂ ಐಡಿಯಾಸ್ ಬೇಕು ಅಂದಾಗ ನ್ಯೂ ವೈನೇ ಬೇಕಾಗುತ್ತೆ. ಇರಲಿ, ಈಗ ಈ ಒಂದು ಎಪಿಸೋಡ್ನ ಕೊನೆಯ ಟಾಪಿಕ್ ಕ್ರೀಮಿ ಲೇಯರ್ ಕಾನ್ಸೆಪ್ಟ್. ಏನಕ್ಕೆ ಅಂದರೆ, ಈ ಕ್ರೀಮಿ ಲೇಯರ್ ಅಂದರೆ, ಈಗ ಕೆನೆ ಪದರ ಏನು ನಾವು ಹೇಳ್ತೀವಿ, ವೀಕ್ಷಕರಿಗೆ ಅರ್ಥ ಆಗಬೇಕು ಅಂತ ಹೇಳ್ಬೇಕು ಅಂದರೆ, ಈ ಕ್ರೀಮಿ ಲೇಯರ್ ಅನ್ನೋ ಕಾನ್ಸೆಪ್ಟ್ 1970s, 75, 76 NM ಥಾಮಸ್ ಕೇಸಲ್ಲಿ ಫಸ್ಟ್ ಟೈಮ್ ಹೇಳ್ತಾರೆ. ಬಟ್ ಅದೇನೇ ಇರಲಿ, 1992 ಇಂದಿರಾ ಸಾನೆ ಕೇಸಲ್ಲಿ ಏನು ಮಾಡಲಾಗುತ್ತೆ, ಕ್ರೀಮಿ ಲೇಯರ್ ಅಂದರೆ ಈಗ 27% ರಿಸರ್ವೇಷನನ್ನು OBCಗಳಿಗೆ ಕೊಡಬೇಕು ಅಂತ ಹೇಳಲಾಯಿತು. ಆ 27% ಹೆಂಗೆ ಅಂದರೆ, ಅದರಲ್ಲಿ ಯಾರೋ ಒಬ್ಬರಿಗೆ ಒಂದು ಆದಾಯವನ್ನು ಫಿಕ್ಸ್ ಮಾಡಿ, ಯಾರು ಎಕನಾಮಿಕಲಿ ಆ ಒಂದು ಆದಾಯಕ್ಕಿಂತ ಜಾಸ್ತಿ ಆದಾಯ ಬರ್ತಿರುತ್ತೆ, ಅವರು ಹಿಂದುಳಿದಂಥ ವರ್ಗಕ್ಕೆ ಸೇರಿದ್ರು ಕೂಡ ಅವರನ್ನು ಬೇರೆ ಒಂದು ಸಂದರ್ಭದಲ್ಲಿ GM ಅಂತ ಟ್ರೀಟ್ ಮಾಡಿ ಅಂತ ಹೇಳೋದು ಈ ಕ್ರೀಮಿ ಲೇಯರ್ ಅನ್ನೋ ಕಾನ್ಸೆಪ್ಟ್. ಆದರೆ ಇಂದಿರಾ ಸಾನೆ ಕೇಸಲ್ಲಿ ಏನು ಮಾಡಲಾಯಿತು ಅಂದರೆ, ಮಂಡಲ್, ಫೇಮಸ್ಲಿ ಕಾಲ್ಡ್ ಅಸ್ ಮಂಡಲ್ ಕೇಸ್. ಆ ಮಂಡಲ್ ಕೇಸಲ್ಲಿ ಏನಂತ ಹೇಳ್ತಾರೆ ಅಂದರೆ, ಇದು ಕೇವಲ OBCಗೆ ಮಾತ್ರ ಅಪ್ಲೈ ಆಗಬೇಕು, SC STಗಳಿಗೆ ಅಪ್ಲೈ ಆಗಲ್ಲ ಅಂತ ಹೇಳಿದ್ರು. ಆದರೆ ಅದಾದ ನಂತರ ತುಂಬ ಬಾರಿ, ಏನಕ್ಕೆ ಜುಡಿಷಿಯಲ್ ರಿವ್ಯೂ, ನ್ಯಾಯಾಂಗಕ್ಕೆ ಅವಕಾಶ ಇದೆ, ಮತ್ತೆ ತನ್ನನ್ನು ತಾನು ವಿಮರ್ಶೆ ಮಾಡ್ಕೊಳ್ಬೋದು ಅಂತ. ಸೊ ಹಲವಾರು ಕೇಸಲ್ಲಿ ನೀವು ಪ್ರಮೋಷನ್ ವಿಚಾರದಿಂದ ಏನಾದ್ರು ಬರೋದಾದರೆ, ನಾಗರಾಜ್ ಕೇಸ್ ಆಗಿರಲಿ ಅಥವಾ ಜರ್ನೈಲ್ ಸಿಂಗ್ ಕೇಸ್ ಆಗಿರಲಿ, ಈ ಎಲ್ಲ ಸಂದರ್ಭದಲ್ಲಿ SC STಗಳಿಗೂ ಕೂಡ ಕ್ರೀಮಿ ಲೇಯರನ್ನು ಅಪ್ಲೈ ಮಾಡಿ, ಅಂದರೆ ಯಾರು ಕ್ರೀಮಿ ಲೇಯರ್ ಇರ್ತಾರೆ, ಕೆನೆ ಪದರ ಅಂದರೆ ಇಷ್ಟು ಆದಾಯಕ್ಕಿಂತ ಜಾಸ್ತಿ ಇರೋನ್ನ ಎಕ್ಸ್ಕ್ಲೂಡ್ ಮಾಡಿ ಅಂತೇಳಿ ತುಂಬ ಬಾರಿ ಹೇಳ್ತಿದೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ನೀವು ಕೋರ್ಟ್ಗಳು ಹೇಳಿದಾಗೆ ಕೂಡ ಏನಂದರೆ, ಈ ಕ್ರೀಮಿ ಲೇಯರ್ ಅನ್ನೋದು ಶೆಡ್ಯೂಲ್ ಕಾಸ್ಟ್ ರಿಸರ್ವೇಷನ್ಗೆ, ಶೆಡ್ಯೂಲ್ ಟ್ರೈಬ್ ರಿಸರ್ವೇಷನ್ಗೆ ಅಪ್ಲೈ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಇವ್ರಿಗೆ ಮೀಸಲಾತಿ ಕೊಟ್ಟಿರೋದು ಆರ್ಥಿಕ ಅಥವಾ ಎಕನಾಮಿಕ್ ಬೇಸಿಸ್ ಮೇಲೆ ಅಲ್ಲ, ಇವರು ಕೊಟ್ಟಿರೋದು ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ರೀಸನ್ಸ್ ಮೇಲೆ. ಓಕೆ. ಸೊ ಹಾಗಾಗಿ ಇಲ್ಲಿ ಅಪ್ಲೈ ಆಗಲ್ಲ. ಮತ್ತು ಒಂದು, ದಿಸ್ ಇಸ್ ಎ ಲೀಗಲ್ ಆಸ್ಪೆಕ್ಟ್, ಟೆಕ್ನಿಕಲ್ ಆಸ್ಪೆಕ್ಟ್. ಓಕೆ. ಇನ್ನೊಂದು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಇನ್ನೊಂದಿದೆ. ಏನಪ್ಪ ಅಂದರೆ, ಈಗ ಮೀಸಲಾತಿ ಕೊಟ್ಟಿರೋದೇ ಬಿಕಾಸ್ ಯು ಆರ್ ಸೋಷಿಯಲಿ ಹ್ಯಾಂಡಿಕ್ಯಾಪ್ಡ್, ಬಿಕಾಸ್ ಆಫ್ ಯುವರ್ ಸೋಷಿಯಲ್ ಐಡೆಂಟಿಟಿ ಯು ಆರ್ ಬೀನ್ ನಾಟ್ ಗಿವನ್ ದಿ ಆಪರ್ಚುನಿಟಿ ಅಂತ ಕೊಟ್ಟಿರೋದು. ಈಗ ಏನಾಗುತ್ತಂದ್ರೆ, ಉದಾಹರಣೆಗೆ ಈಗ ಯಾರೋ ಒಬ್ಬರು ಫಸ್ಟ್ ಜನರೇಷನ್
ಲರ್ನರ್. ಉದಾಹರಣೆ ನಾನು ತಗೊಂಡಾಗ ನಮ್ಮ ತಾತ ಏನು ಓದಿಲ್ಲ, ನಮ್ಮಪ್ಪ PUC. ಓಕೆ. ಈಗ ನಾನು 3 ಡಿಗ್ರಿ ಮಾಡಿದ್ದೀನಿ, ಅಂದರೆ ಸೆಕೆಂಡ್ ಜನ್ರೇಷನ್. ನಮ್ಮಪ್ಪ ಫಸ್ಟ್ ಜನ್ರೇಷನ್ ಓದೋದಕ್ಕಾಗಿದ್ದಕ್ಕೆ ನಾನು ಸೆಕೆಂಡ್ ಜನ್ರೇಷನ್ ಈ ಲೆವೆಲ್ ಬರ್ಲಿಕ್ಕೆ ಸಾಧ್ಯ ಆಯಿತು. ನಾಳೆ ನನ್ನ ಮಕ್ಕಳು ಬಹುಶಃ ನನಗಿಂತ ಮುಂದೆ ಹೋಗ್ತಾರೆ, ಓಕೆ, ಅಥವಾ ನನ್ನ ಸಮಾನವಾಗಾದರೂ ಬೆಳೀತಾರೆ. ಮತ್ತೆ ಈಗ ನೋಡಿ, ಉದಾಹರಣೆಗೆ ನಮ್ಮಪ್ಪ ನನ್ನ ಯಾವುದೋ ಒಂದು ಲೋಕಲ್ ಕಾನ್ವೆಂಟ್ ಅಂತ ಹೇಳ್ಕೊಳ್ಳೋ ಯಾವುದೋ ಒಂದು ಸಣ್ಣ ಶಾಲೆಗೆ ಹಾಕಿದ್ರು, ಇಂಗ್ಲೀಷ್ ಮೀಡಿಯಂ ಎಜುಕೇಷನ್ ಕೊಡಿಸಿದ್ರು. ಅದು ಇಂಗ್ಲೀಷ್ ಮೀಡಿಯಂ ಅಲ್ದಿರೋ ಇಂಗ್ಲೀಷ್ ಮೀಡಿಯಂ ಓದಿದೆ, ಬಟ್ ಆದರೂ ಸ್ವಲ್ಪ ಏನೋ ಈ ಲೆವೆಲ್ ಬಂದಿದ್ದೀವಿ ನಾವು. ನಾನಿವತ್ತು ನನ್ನ ಮಕ್ಕಳಿಗೆ ಎಂಥ ಎಜುಕೇಷನ್ ಕೊಡ್ಬೋದಂದರೆ, ನಾನು ಅವ್ರಿಗೆ ಆಸಕ್ತಿ ಇದ್ದರೆ, ಐ ಡೋಂಟ್ ಫೋರ್ಸ್ ದೆಮ್, ನನಗೆ ಅವ್ರಿಗೆ ಆಸಕ್ತಿ ಇದ್ದರೆ, ನೀವು ಮಾಡೋಂಗಿದ್ರೆ MBA ಮಾಡೋಂಗಿದ್ರೆ IIMಗೆ ಹೋಗ್ರಿ, ಇಂಜಿನಿಯರಿಂಗ್ ಮಾಡೋಂಗಿದ್ರೆ IITಗೆ ಹೋಗ್ರಿ, ಅಥವಾ IASCಗೆ ಹೋಗ್ರಿ, ಲಾ ಮಾಡೋಂಗಿದ್ರೆ ನ್ಯಾಷನಲ್ ಸ್ಕೂಲ್ ಆಫ್ ಲಾಗೆ ಹೋಗ್ರಿ, ಮೆಡಿಕಲ್ ಮಾಡೋಂಗಿದ್ರೆ AMSಗೆ ಹೋಗ್ರಿ, ಅಥವಾ ಫಾರಿನ್ ಯೂನಿವರ್ಸಿಟಿಗೆ ಹೋಗ್ರಿ ಅಂತ ಹೇಳ್ತೀನಿ ನಾನು ಅವ್ರಿಗೆ. ಓಕೆ. ಯಾಕಂದರೆ ಬಿಕಾಸ್ ಐ ಹ್ಯಾವ್ ಎ ನಾಲೆಜ್, ಐ ಹ್ಯಾವ್ ಎ ಕೆಪಾಸಿಟಿ, ಮತ್ತು ನನಗೆ ಸಿಸ್ಟಮ್ ಹೆಂಗಿದೆ ಅಂತ ಗೊತ್ತಾಗಿದೆ. ಆದರೆ ಇವತ್ತು ಯಾವುದೋ ಹಳ್ಳಿಯಲ್ಲಿರ್ತಕ್ಕಂಥ ಫಸ್ಟ್ ಜನ್ರೇಷನ್ ಹುಡುಗನ ಅವ್ನು ಪಾಪ ಕೂಲಿ ಮಾಡ್ಕೊಂಡಿದ್ದಾನೆ, ಅವ್ರ ಮಗನ ಶಾಲೆಗೆ ಹಾಕಿದ್ದಾನೆ. ಅವನಿಗೇನಪ್ಪ ಅಂದರೆ, ನನ್ನ ಮಗ ಯಾವುದೋ ಒಂದು PUCನೋ ಡಿಗ್ರಿನೋ ಯಾವುದೋ ಒಂದು ಗೌರ್ಮೆಂಟ್ ಶಾಲೆಗೆ ಓದ್ಬಿಟ್ರೆ ಸಾಕಪ್ಪ ಅಂತ ಇರ್ತಾನೆ. ಈ ವಿಲ್ ನಾಟ್ ಹ್ಯಾವ್ ಅನ್ ಐಡಿಯಾ ಆಫ್ IIT, ವಿಲ್ ನಾಟ್ ಹ್ಯಾವ್ ಎನ್ ಐಡಿಯಾ ಆಫ್ IIM, IBA, ಅಥವಾ ಯಾವುದೋ ಇದಾವ ಏನೋ ಸೋಕಾಲ್ಡ್ ಕ್ಲಾಸ್ 1 ಅಥವಾ ಈ IAS, IPS ಇವೆಲ್ಲ ಇದಾವೆ, ಯಾವ ಅವ್ನಿಗೆ ಐಡಿಯಾನೇ ಇರಲ್ಲ. ಓಕೆ. ಸೊ ಇಲ್ಲಿ ಯಾರಪ್ಪ ಕಾಂಪಿಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂದರೆ, ಇಟ್ ಈಸ್ ಓನ್ಲಿ ಪಾಸಿಬಲ್ ಬೈ ದಿ ಸೆಕೆಂಡ್ ಆರ್ ಥರ್ಡ್ ಆರ್ ದ ನೆಕ್ಸ್ಟ್ ಜನರೇಷನ್ಸ್. ಅಂತ ಹೇಳಿ ಕಂಪ್ಲೀಟ್ ಮಾಡ್ಬಿಡ್ತೀನಿ, ನಾಟ್ ಬೈ ದಿ ಫಸ್ಟ್ ಜನರೇಷನ್. ಹಾಗಾದ್ರೆ ಫಸ್ಟ್ ಜನರೇಷನ್ ಮಾಡೋದೇ ಇಲ್ವಾ ಅಂದರೆ ಮಾಡ್ತಾರೆ, ಆದರೆ ದಟ್ ನಂಬರ್ ಇಸ್ ವೆರಿ ಲೋ, ವೆರಿ ಲೋ. ಹಾಗಾಗಿ ಏನಾಗಿದೆ ಅಂದರೆ, ಈಗ ನೀವು ಆಯ್ತಪ್ಪ ಕ್ರೀಮ್ ಲೇಯರ್ ಅಪ್ಲೈ ಮಾಡೋಣ, ಹಾಗಾಗಿ ಈಗ ನೀವು IAS ಎಕ್ಸಾಮ್ ಬರೀಬೇಕಾದ್ರೆ ರಿಸರ್ವೇಷನು ಬರೀ ಯಾರು ರಿಸರ್ವೇಷನ್ ತಗೊಂಡಿಲ್ವೋ ಅವ್ರಿಗೆ ಮಾತ್ರ ಕೊಡ್ತೀವಿ. ಆಲ್ರೆಡಿ ಒಂದು ರಿಸರ್ವೇಷನ್ ತಗೊಂಡ್ಬಿಟ್ರೆ ಅವ್ರಿಗೆ ಸಿಗಲ್ಲ ಅಂದರೆ, ಹಾಗಾದ್ರೆ ಈಗ ಫಸ್ಟ್ ಜನರೇಷನ್ ರಿಸರ್ವ್ ಸಿಗದೇ ಇರೋನು, ಅವ್ರು ಯಾರೋ ಕ್ಯಾಂಡಿಡೇಟ್ ಬಂದಿಲ್ಲ ಅಂದರೆ ಆ ಸೀಟ್ ಎಲ್ಲ ಹೋಗುತ್ತೆ, ಓಕೆ, ಆ ಜಾಬ್ ಎಲ್ಲ ಹೋಗುತ್ತೆ ಅಂತ. ಅದಕ್ಕೊಂದು ಪರಿಹಾರನೂ ಇದೆ. ಅದಕ್ಕೆ ಪರಿಹಾರ ಏನಲ್ಲ, ಆ ಪರಿಹಾರದ ವಿಚಾರಕ್ಕೆ ಬರೋಣ. ಅದಕ್ಕಿಂತ ಮುಂಚೆ ನಾನು ನನ್ನ ಕೆಲವೊಂದು ಆರ್ಗ್ಯುಮೆಂಟ್ಸ್ ನಾನು ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ, ಇಲ್ಲಿ ಕ್ರೀಮಿ ಲೇಯರ್ ಅಂತ ಹೇಳಿ ಒಂದಿಷ್ಟು ಜನ ಎಲೈಟ್ ಪೀಪಲ್ನ SC ಕಮ್ಯುನಿಟಿಯಿಂದ ಎಕ್ಸ್ಕ್ಲೂಡ್ ಮಾಡಿದ್ರೆ, ಯಾರೋ OBC ಅಥವಾ GMಗೆ ಏನು ಹೋಗಲ್ಲ, ಆ ಪೋಸ್ಟ್ಗಳು ಯಾರಿಗೆ ಹೋಗುತ್ತೆ, ಸೀಟ್ ಯಾರಿಗಿರುತ್ತೆ ಅಂದರೆ SCಗೆ ಇರುತ್ತೆ. ಒಂದು ಕ್ಯಾಂಡಿಡೇಟ್ ಹೆಂಗೆ ಹೋಗುತ್ತೆ ಅಲ್ಲ, ಬರೋಣ ಆ ವಿಚಾರಕ್ಕೆ ಬರೋಣ. ಮೊದಲನೇದು. ಇನ್ನು ಎರಡನೇ ವಿಚಾರಕ್ಕೆ ಬರೋದಾದರೆ, ಈಗ ಸಬ್ ಕ್ಯಾಟಗರೈಸೇಷನ್ ಏನು ಕೇಳ್ತಿದ್ದೀರಾ ಅಂದರೆ, 101 ಕ್ಯಾಸ್ಟಲ್ಲಿ ಯಾರೋ ಒಂದಿಷ್ಟು ಕ್ಯಾಸ್ಟ್ಗಳಿಗೆ ಜಾಸ್ತಿ ಲಾಭ ಆಗ್ತಿತ್ತು, ಇನ್ನೊಂದಿಷ್ಟಿಗೆ ಕಡಿಮೆ ಆಗ್ತಿತ್ತು ಅಂತ. ಈಗಲೂ ಅಷ್ಟೇ ಫಸ್ಟ್ ಜನ್ರೇಷನ್ ಸೆಕೆಂಡ್ ಜನ್ರೇಷನಲ್ಲಿ ಒಳ್ಳೆ ಹುದ್ದೆಗಳಿಗೆ ಬಂದು ಅವರ ಸ್ಟೇಟಸ್ ಒಂದಿಷ್ಟು ಸೋಷಿಯಲ್ ಸೈಡಿಗೆ ಇಡೋಣ, ಅದು ಕೊನೆವರೆಗೂ ಹಂಗೆ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಎಕನಾಮಿಕಲ್ ಅಥವಾ ಎಜುಕೇಷನಲ್ಲಿ ಡಾಮಿನೆಂಟ್ ಆಗಿದ್ದಾರೆ ಅನ್ನೋದಾದರೆ, ಈಗ ಅದೇನೇ ಅವ್ರೇನಾದರೂ ಫಸ್ಟ್ ಜನ್ರೇಷನ್ ಸೆಕೆಂಡ್ ಜನ್ರೇಷನ್ ಆದಮೇಲೆ ಬಿಟ್ಕೊಟ್ಟಾಗ ಅದೇ ಸಮುದಾಯದ ವ್ಯಕ್ತಿನ ಬರ್ತಾರೆ, ಆಗ ಸಮುದಾಯ ಸಂಪೂರ್ಣ ಅಭಿವೃದ್ಧಿಗೊಳ್ಳುತ್ತೆ ಅನ್ನೋ ಒಂದು ಉದ್ದೇಶ ಆಗಿರ್ಬೋದಲ್ಲ. ಈಗ ಸಬ್ ಕ್ಯಾಟಗರೈಸೇಷನ್ನ ವಿಚಾರ ಏನಿತ್ತು, ಆಲ್ಮೋಸ್ಟ್ ಪ್ಯಾರಲಿ ನೋಡಿದಾಗ ಕ್ರೀಮಿ ಲೇಯರ್ ಕೂಡ ಅದೇ ಅಂತ ಅನ್ಸುತ್ತೆ. ಬಟ್ ತುಂಬ ಜನ ಸಬ್ ಕ್ಯಾಟಗರೈಸೇಷನ್ ಒಪ್ಕೊಳ್ತಾರೆ, ಕ್ರೀಮಿ ಲೇಯರ್ ಒಪ್ಕೊಳ್ಳಲ್ಲ. ಒಬ್ಬರು ಕ್ರೀಮಿ ಲೇಯರ್ನ ಒಪ್ಕೊಳ್ತಾರೆ, ಸಬ್ ಕ್ಯಾಟಗರೈಸೇಷನ್ ಒಪ್ಕೊಳ್ಳಲ್ಲ. ಈಗ ನೀವು ಹೇಳ್ದಂಗೆ IIT IIMಗೆ ಹೋಗ್ತಾರೆ, ಆಗ ಏನು ಮಾಡ್ತಾರೆ, ಫಸ್ಟ್ ಜನ್ರೇಷನ್ ಬಂದಿರೋದು ತುಂಬ ಕಡಿಮೆ ಆಗಿರ್ತಾರೆ ಅಂತ. ಇರಲಿ, ಯಾವುದೋ ಒಂದು ರಿಫಾರ್ಮ್ಸನ್ನು ಫೇಸ್ ಮಾಡ್ಬೇಕಾದ್ರೆ ಯಾವ ರೀತಿ ಇರುತ್ತೆ ಅಂದರೆ, ಫಸ್ಟ್ ಉದಾಹರಣೆಗೆ ಅಲ್ಲಿ 100 ಸೀಟ್ಗಳಿದೆ ಅಂದರೆ, ಇವ್ರಿಗೆ 15 ಸೀಟ್ ಅಥವಾ 18 ಸೀಟ್ ಎರಡು ಸೇರಿ 18 ಸೀಟ್ ಬರುತ್ತೆ, ಅಥವಾ ಕೇಂದ್ರದಲ್ಲಾದರೆ 22% ಸಿಗುತ್ತೆ. ಈಗ 22 ಸೀಟ್ ಇದೆ. ಅಲ್ಲಿ ನೀವು ಹೇಳಿದಾಗ ಏನಾಗುತ್ತಂದ್ರೆ, ಈ ಫಸ್ಟ್ ಜನ್ರೇಷನ್ ಅವನು ಒಂದು 5 ಜನ ಬರ್ಬೋದು, ಇನ್ನು 17 ಎಲ್ಲಿ ಹೋಗ್ತದೆ ಸೀಟ್? ಅದು ಈಗ ಒಂದು ರೂಲ್ ಮಾಡಿದಾರಲ್ಲ, ಈಗ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಮೆಂಡ್ಮೆಂಟ್ ಆಕ್ಟ್ ತಂದು ಯಾವ್ದು ಸೀಟ್ಸ್ ಉಳ್ಕೊಳ್ಳುತ್ತೆ SC ST ಅದನ್ನ ಬ್ಯಾಕ್ಲಾಗ್ ಆಗಿ ಉಳಿಸಿ ನೆಕ್ಸ್ಟ್ ಬರುವಂತ ಅದು ನಿಮ್ ಜಾಬ್ಗೆ ಓಕೆ, ಅದು ನಿಮಗೆ ಜಾಬ್ಗೆ ಓಕೆ. ಎಜುಕೇಶನ್ ಎಜುಕೇಶನ್ ಹೆಂಗೆ, ಈಗ ಈ ವರ್ಷದ ಸೀಟು ನೀವು ಈ ವರ್ಷನೇ ಸಿಕ್ಕಿಲ್ಲ ನಿಮ್ಗೆ 17 ಜನ, ಇನ್ನು ಮುಂದಿನ ವರ್ಷ 17 + 17 34, 17 ಸಿಕ್ತಿರೋರು 34 ಹೆಂಗೆ ಸಿಕ್ಬಿಡ್ತಾರೆ? ಹಂಗಂತ ತಗೊಳ್ಳೋರೆ ತಗೊಳ್ತಾ ಇದ್ರೆ ಈಗ ಅವ್ರದೇ ಮಕ್ಕಳು ಆಗಿ, ಈಗ ನೀವು ಅದಕ್ಕೆ ನಾನು ಹೇಳಿದ್ದೇನೆ ಅಲ್ಲ, ನಾನು ಒಂದು ಈಗ ನಿಮ್ಮಪ್ಪ PUC ಓದಿದ್ದಕ್ಕೆ ನೀವು 3 ಡಿಗ್ರಿ ಆಗಿದ್ದೀರಾ, ಇನ್ನೊಬ್ರಿಗೆ IAS ಆಗಿರ್ತಾರೆ, ಅವ್ರ ಮಕ್ಳನ್ನ ನಾವು ಯಾವ ಲೆವೆಲಲ್ಲಿ ಯೋಚನೆ ಮಾಡಬೇಕು? ಅಂಡ್ ತಗೊಂಡವರೇ ತಗೊಳ್ತಿದ್ರೆ ಸಮುದಾಯ ಅಭಿವೃದ್ಧಿ ಆಗೋದಂಗೆ. ಅದನ್ನ ಹೇಳಿದ್ರೆ ಇದು ಇದರ 2 ಕ್ವಶನ್ಸ್ ಇದೆ. ಒಂದು ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ಒಂದು ಮಾರಲ್ ಕ್ವಶನ್, ಇನ್ನೊಂದು ಲೀಗಲ್ ಕ್ವಶನ್. ಮಾರಲ್ ಕ್ವಶನ್ ಏನಂದ್ರೆ, ಈಗ ಆಯ್ತಪ್ಪ ನಾನು ತಗೊಂಡಿದ್ದೀನಿ, ನಾನು ತಗೊಳ್ಳಲ್ಲ, ಇನ್ನೊಬ್ರಿಗೆ ಅವಕಾಶ ಮಾಡ್ಕೊಡೋಣ ಅನ್ನೋದು ವಾಲಂಟರಿ ಡಿಸಿಷನ್ ಒಂದು. ಎರಡನೇದು ಲೀಗಲಿ ಸಮಸ್ಯೆ ಏನಪ್ಪ ಆಗುತ್ತಂದ್ರೆ, ನಾನು ಹೇಳ್ದಂಗೆ ಇದು ನೀವು ಇಂಥವ್ರು ಮಾತ್ರ ಸಿಗಬೇಕು, ಇನ್ನು ಬೇರೆಯವರು ಇವ್ರು ಸಿಗಂಗಿಲ್ಲ ಅಂದ ತಕ್ಷಣ ಏನಾಗುತ್ತಂದ್ರೆ, ಅಲ್ಲಿ ನೀವು ಅವರು ಸಿಗದೇ ಇದ್ದಾಗ ಉಳಿದಂಥ ಸೀಟ್ಗಳನ್ನ ಏನು ಮಾಡ್ತೀರಿ ಅನ್ನೋ ಪ್ರಶ್ನೆ ಬರ್ತದೆ. ಆಟೋಮೆಟಿಕ್ ಆಗಿ ಏನಾಗುತ್ತೆ, ಇವ್ರ ರೆಪ್ರೆಸೆಂಟೇಷನ್ ಕಡಿಮೆ ಆಗುತ್ತೆ. ರಿಸರ್ವೇಷನ್ ಇದೆಯಲ್ಲ, ರಿಸರ್ವೇಷನ್ ಅನ್ನೋದು ಇಟ್ಸ್ ಅ ಕ್ವಶನ್ ಆಫ್ ರೆಪ್ರೆಸೆಂಟೇಷನ್. OBC ಯಾಕೆ ಪ್ರಾಬ್ಲಮ್ ಆಗ್ತದೆ, ಅದೇ ಪ್ರಾಬ್ಲಮ್ ಅಂತ ಕಾಣ್ತಾರೆ ಇವತ್ತು. ನೀವು ಇವತ್ತು IIT IIM IASC
ಇವನ್ ಕ್ಲಾಸ್ ಅಲ್ಲಿ ಅಲ್ಲ ಡೆಫಿನೆಟ್ಲಿ ಇದೆ, ಫಿಲ್ಅಪ್ ಆಗ್ತಾ ಇಲ್ಲ ಅಂದ್ರೆ ಅಲ್ಲ ಪ್ರಿನ್ಸಿಪಲ್ ಅಪ್ಲೈ ಆಗಿರೋದ್ರಿಂದ ಅಲ್ಲಿ ಫಿಲ್ಅಪ್ ಆಗ್ತಾ ಇಲ್ಲ. ನೋಡಿರ್ಬೇಕಾದ್ರೆ ನೀವು ಅದು ಡೆಫಿನೆಟ್ಲಿ ಎಷ್ಟು ಸೀಟ್ಗಳು ಖಾಲಿ ಉಳ್ಕೊಂಡಿದೆ, ಎಷ್ಟು ಪೊಸಿಷನ್ಸ್ ಖಾಲಿ ಉಳ್ಕೊಂಡಿದೆ, ಬಿಕಾಸ್ ಸೇಮ್ ಪ್ರಿನ್ಸಿಪಲ್ ಆಫ್ ದಿ ಕ್ರಿಮಿಲೇಯರ್. ಅದಕ್ಕೆ ನಾನು ಹೇಳೋದು, ಅದಕ್ಕೆ ಸೊಲ್ಯೂಷನ್ ಹೇಳ್ಬಿಡ್ತೀನಿ. ಏನಪ್ಪ ಅಂದ್ರೆ ಯು ಬ್ರಿಂಗ್ ಎ ನ್ಯೂ ಸಿಸ್ಟಮ್ ಕಾಲ್ಡ್ ದಿ ಪ್ರಿಫರೆನ್ಷಿಯಲ್ ಸಿಸ್ಟಮ್ ಆಫ್ ರಿಸರ್ವೇಷನ್. ಏನು ಪ್ರಿಫರೆನ್ಷಿಯಲ್ ಸಿಸ್ಟಮ್ ಆಫ್ ರಿಸರ್ವೇಷನ್ ಅಂದ್ರೆ ನೀವು ಹೇಳ್ದಂಗೆ ಅದೊಂಥರ ಕ್ರಿಮಿಲೇಯರ್. ಹೆಂಗೆ ಅಂದ್ರೆ ನೀವು ಎನ್ ಮಾಸ್ ಅಲ್ಲೊಂದು ದೊಡ್ಡ ಡ್ಯಾಮ್ ಅನ್ನ ಗೋಡೆಯನ್ನ ಕಟ್ಟಲ್ಲ. ಗೋಡೆ ಕಟ್ಟಲ್ಲ. ಏನಂತ ಇಂಥವ್ರು ಮಾತ್ರ ಬರಬೇಕು, ಇಂಥವ್ರು ಬರಬಾರ್ದು, ನಿಮ್ಮಪ್ಪ ರಿಸರ್ವೇಷನ್ ತಗೊಂಡಿದ್ದಾನೆ ನೀನು ಬರಬಾರ್ದು ಅಂತ ಡೋರ್ ಕ್ಲೋಸ್ ಮಾಡೋದಲ್ಲ ಸಿಸ್ಟಮ್ ಅದು. ಅದೇನು ಸಿಸ್ಟಮ್ ಅಂದ್ರೆ ಯಾರ್ಯಾರಿಗೆ ಈ ಕೆಲಸ ಬೇಕೋ, ಯಾರ್ಯಾರಿಗೆ ಈ ಸೀಟ್ ಬೇಕೋ ಎಲ್ಲ ಕ್ಯೂವಲ್ಲಿ ನಿಂತ್ಕೊಳ್ಳಿ. ಓಕೆ, ಕ್ಯೂವಲ್ಲಿ ನಿಂತ್ಕೊಳ್ಳಿ. ನಿನ್ ಬಾಪ ಏನ್ ನಿಮ್ಮಪ್ಪ? ನಮ್ಮಪ್ಪ IAS ಸರ್. ಹೌದಾ? ಹಾಗಾದ್ರೆ ನಿನ್ ಪಕ್ಕಕ್ಕೆ ನಿಂತ್ಕೋ, ನಿಲ್ಸ್ರಿ ಒಂದು ಪಕ್ಕಕ್ಕೆ. ನೆಕ್ಸ್ಟು ಇನ್ನೊಬ್ಬ ಬರ್ತಾನೆ. ಏನಪ್ಪ ನಿಮ್ಮಪ್ಪ? ಸರ್ ನಮ್ಮಪ್ಪ ಕ್ಲಾಸ್ 1 ಆಫೀಸರ್ ಸರ್, ಪಕ್ಕಕ್ಕೆ ನಿಂತ್ಕೋ. ಇನ್ನೊಬ್ಬ ಬರ್ತಾನೆ. ಯಾರು? ಸರ್ ನಮ್ಮಪ್ಪ ರಾಜಕಾರಣಿ ಸರ್, ಪಕ್ಕಕ್ಕೆ ನಿಂತ್ಕೋ. ನೆಕ್ಸ್ಟು ಇನ್ನೊಬ್ಬ ಬರ್ತಾನೆ. ಯಾರಪ್ಪ ನೀನು ಅಂತ? ಸರ್ ನಮ್ಮಪ್ಪ ಕೂಲಿ ಕೆಲಸ ಮಾಡ್ತಾನೆ ಸರ್ ಅಂತ. ಹೌದಾ? ನೀನು ಪಕ್ಕಕ್ಕೆ ನಿಂತ್ಕೋ. ಇನ್ನೊಬ್ಬ ಬರ್ತಾನೆ. ಯಾರು ನಿಮ್ಮಪ್ಪ? ಏನಪ್ಪ ಅಂತ? ಸರ್ ನಮ್ಮಪ್ಪ ಒಬ್ಬ ಕ್ಲರ್ಕು ಸರ್ ಅಂತ. ಅವಾಗ ಏನು ಮಾಡ್ಬೇಕು ಇವರು? ಮೊದಲು ಫೈನ್ ಕೂಲಿ ಕಾರ್ಮಿಕನ ಬಿಡ್ರಿ. ಅದಾಯ್ತಾ? 2ನೇ ಸೀಟು ಸೇಮ್ ಮಾಡ್ರಿ. ಆಮೇಲೆ ನಿಮ್ಗೆ ಕೂಲಿ ಕಾರ್ಮಿಕರು ಸಿಕ್ಕಿದ್ರ ಸೆಕೆಂಡ್, ಆಮೇಲೆ ಯಾರು ಸಿಗ್ಲಿಲ್ಲ, ಇಬ್ರು ಉಳ್ಕೋತಾರೆ. ಒಬ್ಬ IAS ಆಫೀಸರು, ರಾಜಕಾರಣಿ ಕ್ಲಾಸ್ 1, ಒಬ್ಬ ಕ್ಲರ್ಕ್ ಮಗನ್ ಕೊಡಿ ಸೆಕೆಂಡ್. ಇದೆಲ್ಲವೂ ಆದ್ಮೇಲೆ, ಇದೆಲ್ಲವೂ 17 ಸೀಟ್ ಸಿಕ್ತಾ? ನೀವು ಹೇಳ್ದಂಗೆ IAS ರಾಜಕಾರಣಿ ಬಿಟ್ಬಿಡ್ರಿ ಅವ್ರನ್ನ. ಇದೆಲ್ಲವೂ ಆಗಿ ಕೂಡ ಸೀಟ್ ಉಳ್ಕೊಳ್ತಾ? ಅದನ್ನ ಅವ್ರಿಗೆ ಕೊಡಿ. ಯಾಕಂದ್ರೆ ದಿಸ್ ಇಸ್ ದಿ ಕ್ವಶನ್ ಆಫ್ ರೆಪ್ರೆಸೆಂಟೇಷನ್. ಆ ಕಮ್ಯುನಿಟಿಗೆ ಹೋಗ್ಬೇಕದು, ಅವ್ರಿಗೆ ಕೊಡ್ರಿ. ಸೊ ಹೀಗೆ ಯು ಬ್ರಿಂಗ್ ಅಂದ್ರೆ ಕಮ್ಯುನಿಟಿ ಡೆವಲಪ್ಮೆಂಟ್ಗಿಂತ ಕಮ್ಯುನಿಟಿ ಐಡೆಂಟಿಟಿ ನೋಡ್ತಿದ್ದೀರಾ ಅಂತ ಅನ್ಸಲ್ವಾ? ಐಡೆಂಟಿಟಿ ಅಲ್ಲ. ಏನಾಗಿದೆ ಅಂದ್ರೆ ಇವತ್ತು ನಿಮಗೆ ಆಯಾ ಕಮ್ಯುನಿಟಿಗಳಲ್ಲಿ ಹೋಗ್ತಾರೆ ಅಂತ ಹೇಳಿದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ರೆಪ್ರೆಸೆಂಟೇಷನ್ ಅಂದ್ರೆ ಏನಪ್ಪ ಅಂದ್ರೆ ಆ ರೆಪ್ರೆಸೆಂಟೇಷನ್ ಮೂಲಕವಾಗಿ ಆ ಸಮುದಾಯಗಳು ಸರ್ವಾಂಗೀಣ ಬೆಳವಣಿಗೆ ಆಗ್ತದೆ. ಈಗ ಆ ಸಮುದಾಯದವರು ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಆ ಸಮುದಾಯಗಳ ಸಮಸ್ಯೆಗಳನ್ನ ಅರ್ಥ ಮಾಡ್ಕೋತಾರೆ ಅವರು. ಆ ಸಮಸ್ಯೆಗಳನ್ನ ಪರಿಹಾರ ಮಾಡೋದ್ರಲ್ಲಿ ಬೇರೆಯವ್ರಿಗಿಂತ ಸ್ವಲ್ಪ ಬೇಗ ಇವರು ಅದಕ್ಕೆ ರಿಯಾಕ್ಟು ಆಕ್ಟ್ ಏನೋ ಒಂದು ಮಾಡ್ತಾರೆ, ಸಮಸ್ಯೆಗಳನ್ನ ಬಗೆಹರಿಸ್ತಾರೆ. ಸಮಸ್ಯೆ ಗೊತ್ತಿಲ್ಲದ್ರೆ, ಉದಾಹರಣೆಗೆ ಈಗ ನಾನು ಒಬ್ಬ ಲಾಯರ್ ಆಗಿರೋದ್ರಿಂದ ಉದಾಹರಣೆಗೆ ಪೋಕ್ಸೋ ಕೇಸ್ಗಳಿದ್ದಾವೆ. ಎಕ್ಸಾಂಪಲ್, ಪೋಕ್ಸೋ ಕೇಸ್ಗಳು ಅತಿ ಹೆಚ್ಚು ಕೇಸ್ಗಳು ಯೂಶಲಿ ಲೇಡಿ ಜಡ್ಜ್ಗಳು ಹ್ಯಾಂಡಲ್ ಮಾಡ್ತಾರೆ. ಯಾಕಂದ್ರೆ ಶಿ ಇಸ್ ಸೆನ್ಸಿಟಿವ್ ಇನ್ ದಟ್ ಜೆಂಡರ್ ಇಶ್ಯೂ. ಒಬ್ಬ ಗಂಡಸರಿಗೆ ಇಲ್ಲದ ಸೆನ್ಸಿಟಿವಿಟಿ ಒಬ್ಬ ಹೆಣ್ಣಿಗೆ ಇರ್ತದೆ. ಹಾಗಾಗಿ ಆ ಕೇಸನ್ನು ಅವ್ರು ಮಾಡ್ತಾರೆ. ಹಾಗೆ ಇಲ್ಲೂ ಕೂಡ ಅಷ್ಟೇ, ನೀವು ಆಯಾ ಕಮ್ಯುನಿಟಿ ಅವರು ಇದ್ದಾಗ ಆ ಸೆನ್ಸ್, ಯಾಕಂದ್ರೆ ಅದರಲ್ಲೂ ಕೂಡ ಬಹಳ ಮುಖ್ಯ ಶೋಷಿತರು. ಯಾಕಂದ್ರೆ ಯಾರು ಶೋಷಣೆ ಒಳಪಟ್ಟಿರ್ತಾರೋ ಅವ್ರ ಪರವಾದ ಧ್ವನಿ ಇದ್ದಾಗ ಮಾತ್ರ ಆ ನೋವು ಅರ್ಥ ಆಗೋದು. ಇಲ್ಲ ಅಂದ್ರೆ ಹೋಗ ಇದ್ದಿದ್ದೆ ನಿಮ್ ಗೋಳು ಅನ್ನುವಂತ, ಯಾಕಂದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದೀವಿ. ಹಾಗಾಗಿ ಅದನ್ನ ನಾನು ರೆಪ್ರೆಸೆಂಟೇಷನ್ ಅಂತ ಹೇಳ್ತಾ ಇರೋದು. ಅಲ್ಲ, ಒಂದು ನೆಗೆಟಿವ್ ಸೆನ್ಸ್ ಅಲ್ಲಿ ನೋಡಿದಾಗ ಇರ್ಲಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಅವಮಾನವನ್ನು ಫೇಸ್ ಮಾಡಿದ್ರು. ಅದೇ ಕಾರಣಕ್ಕೆ ಇವತ್ತಿಗೆ ಕೇವಲ ಭಾರತ ರತ್ನ ಅಲ್ಲ, ವಿಶ್ವರತ್ನ ಆಗಿರುವಂಥದ್ದು. ಏನಕ್ಕೆ ಅಂದರೆ ಕೆಲವೊಂದು ಸರ್ವೆಗಳ ರಿಪೋರ್ಟ್ ಪ್ರಕಾರ ಜಗತ್ತು ಕಂಡಂಥ 10 ಜನ ಮಹಾನ್ ಬುದ್ಧಿಶಾಲಿಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಂತ. ಇವತ್ತಿಗೂ ಜನ ಫೇಸ್ ಮಾಡಲಿ 1 or 2 ಜನರೇಷನ್ ಫೇಸ್ ಮಾಡ್ತಾರೆ. ಅದಾದಮೇಲೆ ಡೆಫಿನೆಟ್ಲಿ ಏನಕ್ಕೆ ಅಂದರೆ ಏನು ಗೊತ್ತಿಲ್ಲದಿರೋ ಅಥವಾ ಸ್ವಲ್ಪ ಓದಿರೋಂಥ ಯಾರೋ ಒಬ್ಬ ಓದ ಅಂದಾಗ ಆಗ ಇನ್ನೊಂದಿಷ್ಟು ಜನ ಏನು ಮಾಡ್ತಾರೆ, ಅವನೇ ಹೋಗಿದ್ದಾನೆ ನಾನು ಹೋಗ್ಬೋದು ಅಂತ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲ, ಬರೀ ಯಾರೋ IAS IPS ಅಥವಾ ರಾಜಕಾರಣಿಗಳ ಮಕ್ಕಳೇ ಹೋಗ್ತಿರ್ಬೇಕಾದ್ರೆ SC ಆಗಿದ್ರು ಕೂಡ ಅವ್ನಿಗೆ ಏನಂತ ಅನ್ಸುತ್ತೆ, ಎಲ್ಲ ಅವರೇ ತಗೊಳ್ತಿದಾರಪ್ಪ. ಯಾಕಂದ್ರೆ ಅದರಲ್ಲಿ ಯಾರು ತುಂಬ ಬುದ್ಧಿವಂತಿರ್ತಾರೆ ಅಥವಾ ಯಾರಪ್ಪ ತುಂಬ ಚೆನ್ನಾಗಿ ಓದಿಸಿರ್ತಾರೆ ಅಥವಾ ಇಂಗ್ಲೀಷ್ ಕಾನ್ವೆಂಟ್ಗಳಲ್ಲಿ ಓದಿಸಿರ್ತಾರೆ ಅವ್ರು ತಗೊಳ್ತಾರೆ. ನಾವು ಹೋಗೋದೇ ಬೇಡ ಅಂತೇಳಿ ಅವ್ರೊಂದು ನೆಗೆಟಿವ್ ಮೈಂಡ್ ಸೆಟ್ ಬರುತ್ತೆ ಅಂತ ಅನ್ಸಲ್ಲ. ಅದಕ್ಕೆ ಹೇಳ್ತಾರೆ ನಾನು. ನಿಜವಾಗ್ಲೂ ಇಫ್ ಅವರ್ ಕನ್ಸರ್ನ್ ಇಸ್ ದಟ್, ನಮ್ಮ ನಿಜವಾಗ್ಲೂ ಕಾಳಜಿ ಆ ಸಮುದಾಯಗಳ ಬಡವರು ಸಿಗಬೇಕು ಅಂತ ಕಾಳಜಿ ಇದ್ರೆ, ನಮ್ಗೆ ನಿಜವಾಗ್ಲೂ ಕಾಳಜಿ ಇದ್ರೆ ನಾನು ಹೇಳ್ದಂಗೆ ಪ್ರಿಫರೆನ್ಷಿಯಲ್ ಸಿಸ್ಟಮ್ ರಿಸರ್ವೇಷನ್ ತಗೊಂಬನ್ನಿ. ಯಾಕಂದ್ರೆ ನಾನು ಹೇಳ್ದಂಗೆ ಈ ಸಿಸ್ಟಮ್ ತಗೊಂಬಂದ್ರೆ ಮೇ ಬಿ ಒಂದು 10 years ಆ ಥರದವ್ರು 1-2-3 ಬರ್ಬೋದು. ಮೇ ಬಿ ಆಫ್ಟರ್ 10 years ನೀವು ಹೇಳ್ದಂಗೆ ಅವ್ರು ಕಂಪ್ಲೀಟ್ ಆಗಿ ದೇ ವಿಲ್ ರಿಮೇನ್ ಔಟ್. ಅಲ್ಲ, ಇನ್ನೊಂದು ರೂಲ್ ಮಾಡ್ಬೋದಾ? ಈಗ ಸಪೋಸ್ 6.5% ಲೆಫ್ಟಿಗಿದೆ ಅಂತ ಅನ್ಕೋಣ. ಅದ್ರೊಳಗಡೆ ಯಾರು ಎಲೈಟ್ ಪೀಪಲ್ ಇರ್ತಾರೆ ಅವರಿಗೆ 2%, ಆ ಥರ ಏನಾದರೂ ಕ್ಲಾಸ್ A ಮತ್ತು B ನೌಕರರು ಯಾರಿದ್ದಾರೆ ಅವ್ರಿಗೊಂದು 2%, ನೆಕ್ಸ್ಟ್ ಯಾರಿದ್ದಾರೆ ಅವ್ರಿಗೊಂದು 2%, ಆ ರೀತಿ ಮಾಡ್ಬೋದಾ? ಮುಂದಿನ ದಿನ ಅದನ್ನು ಕೇಳಿದ್ರೆ ಬಹುಶಃ ಅದು ನಾನು ಹೇಳ್ತಾ ಇದ್ದೀನಲ್ಲ, ಎವ್ರಿಥಿಂಗ್ ಇಸ್ ಸಬ್ಜೆಕ್ಟ್ ಟು ಎಕ್ಸ್ಪೆರಿಮೆಂಟೇಷನ್. ಎವ್ರಿಥಿಂಗ್ ಇಸ್ ಸಬ್ಜೆಕ್ಟ್. ಈಗ ಉದಾಹರಣೆಗೆ ಒಳ ಮೀಸಲಾತಿ ಬಂದು ಇಟ್ಸ್ ದ ಇಶ್ಯೂ ಆಫ್ ದಿ ಎಕ್ಸ್ಪೆರಿಮೆಂಟೇಷನ್ ಆಫ್ ದ ಪಾಸ್ಟ್ 70 years. ಅಲ್ವಾ? ಮೇ ಬಿ ನೆಕ್ಸ್ಟ್ ಅನದರ್ 20. ನಾನು ಒಂದು ಇನ್ನೂ ಓಪನ್ ಆಗಿ ಹೇಳ್ಬೇಕಾದ್ರೆ ನಾನು ಟುಡೇ ದ ರಿಸರ್ವೇಷನ್ ಹಸ್ ಬಿಕಮ್ ಇರ್ರೆಲೆವೆಂಟ್. ಯಾಕಂದ್ರೆ 2% ಕೇವಲ 2% ಸರ್ಕಾರಿ ನೌಕರಿಗಳು ಇರೋದು ದೇಶದಲ್ಲಿ. 100 ಉದ್ಯೋಗಗಳು ಸೃಷ್ಟಿಯಾದರೆ ಅದರಲ್ಲಿ ಸೃಷ್ಟಿಯಾಗೋದು 2 ಮಾತ್ರ ಸರ್ಕಾರಿ ನೌಕರಿ ಇಲ್ಲಿವರೆಗೂ ಇದ್ದಿದ್ದು. ಆದರೆ ಇನ್ ದ ಲಾಸ್ಟ್ 5-10 years that 2% has come down to 0.3%. 0.3%.
ಮತ್ತೆ ಆ 2% ಅಲ್ಲೂ ಕೂಡ ಎಸ್ ಸಿಗಳಿಗೆ ಎಷ್ಟು ಸಿಗ್ತಾ ಇದ್ದು ಅದರಲ್ಲಿ ಕಾಲು 15 ಪ್ಲಸ್ 0.18% ಅಷ್ಟೇ. ಓಕೆ, ಈಗ 0.3 ಬಂದಿದೆ. ಅದರಲ್ಲಿ ಎಷ್ಟು ಇವ್ರಿಗೆ? ಆದ್ರೆ ದುರಂತ ಏನಪ್ಪ ಅಂದ್ರೆ ನಾನು ಹೇಳ್ಬೇಕು, ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಾದ್ರೆ ಇವತ್ತು ನಾನು ಅನ್ಸೋದು ಇವರು ಇರುವ ಜಾಗದಲ್ಲಿ ಅವಕಾಶಗಳು ಕೇಳಬೇಕು, ಇಲ್ಲ ಅಂತ ಹೇಳಲ್ಲ. ಅದ್ರ ಜೊತೆಗೆ ಇವತ್ತು ನನಗನ್ಸೋದು ಈ ಸಮುದಾಯಗಳು ಪಾಲು ಕೇಳಬೇಕಾಗಿರೋದು ಎಲ್ಲೂ ಗೊತ್ತಾ? ಅತಿ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗ್ತಾ ಇರೋ ಖಾಸಗಿ ಕ್ಷೇತ್ರದಲ್ಲಿ. ಹೌದು. ಮತ್ತೆ ಅತಿ ಹೆಚ್ಚು ಸಂಪತ್ತಿರ್ತಕ್ಕಂಥ ಕೃಷಿಯಲ್ಲಿ. ಕೃಷಿಯಲ್ಲಿ ಹೌದು. ಭೂಮಿಯಲ್ಲಿ ಏನ್ ಪಾಲಿದೆ ಅವ್ರದ್ದು? ಓಕೆ, ಭೂಮಿಯಲ್ಲಿ ಏನ್ ಪಾಲಿದೆ ಅವ್ರದ್ದು? ಅಲ್ಲ, ಈಗಲೇ ನೀವು ಇಂಡಿಯಾದಲ್ಲಿ ಪರ್ ಹೆಡ್ ಲ್ಯಾಂಡ್ ಹೋಲ್ಡಿಂಗ್ ಅಂತ ನೋಡಿದಾಗ ಅರೌಂಡು ಎಷ್ಟು 1.4 ಹೆಕ್ಟೇರ್ ಅಥವಾ ಅರೌಂಡ್ 1 ಹೆಕ್ಟೇರ್ ಅಂದರೆ 2.5 ಎಕರೆ ಸಿಗ್ತಿದೆ. ಈಗ ಅದರಲ್ಲೂ ಡಿವೈಡ್ ಮಾಡಿ ಕೊಡಿ ಅಂದರೆ ಪರ್ ಹೆಡ್ ಏನು ಸಿಗುತ್ತೆ? ಈಗ ಅದನ್ನ ಹೇಳ್ತಾರೆ. ಈಗ ನಾವು ಹಿಂಗೆ ಏನೋ ಈ ಮ್ಯಾಥಮೆಟಿಕ್ ಫಾರ್ಮುಲಾಸ್ ಮಾತಾಡ್ತಾ ಹೋದಾಗ ಹಿಂಗೆ ಅನ್ಸೋದು ನಮಗೆ. ಈಗ ಉದಾಹರಣೆಗೆ ನಾನು ಹೇಳೋದು ಹಳ್ಳಿಗಳು ತಗೊಳಕ್ಕೆ, ಒಂದು ಹಳ್ಳಿಯಲ್ಲಿ ಒಬ್ಬನ ಹತ್ರ 100 ಎಕರೆ ಇದೆ. ಓಕೆ, ಇನ್ನೊಬ್ಬನ ಹತ್ರ ನೀವು ಹೇಳ್ದಂಗೆ ಅರ್ಧ ಗುಂಟೆ, 1 ಗುಂಟೆ, ಅರ್ಧ ಎಕರೆ, 2 ಎಕರೆ ಇದೆ. ಈಗ ಲ್ಯಾಂಡ್ ರಿಫಾರ್ಮ್ಸ್ ಅಂದಾಗ ಇಷ್ಟು ಅಂತ ಹೇಳಿ ಕೃಷಿ ಭೂಮಿ ಅಂದ್ರೆ ಇದೆ, ಡೆಫಿನೆಟ್ಲಿ ಇನ್ ಪ್ರಾಕ್ಟೀಸ್ ವೆದರ್ ಇಟ್ ಇಸ್ ಪ್ರಾಕ್ಟೀಸ್ಡ್. ಓಕೆ, ನಮ್ಮ ರಾಜಕಾರಣಿಗಳ 1000 ಎಕರೆ ಜಮೀನು ಇಟ್ಕೊಂಡವ್ರಲ್ಲ, ಯಾರು ಜೈಲಿಗೆ ಹೋಗೋರೆ? ಅದಕ್ಕೆ ನನ್ಗನ್ಸೋದು ಐ ಡೋಂಟ್ ನೋ, ಬಟ್ ಬಾಬಾ ಸಾಹೇಬ್ ಇದಕ್ಕೆ ಅವಾಗಲೇ ಉತ್ತರ ಕೊಟ್ಟಾರೇನಂತ. ಅದಕ್ಕೆ ನೀವು ಏನ್ ಮಾಡ್ತೀರಿ? ಸ್ಟೇಟ್ ಸೋಷಿಯಲಿಸಮ್ ತಗೊಂಬನ್ನಿ ಅಂತಾರೆ ಅವರು. ಓಕೆ, ವಾಟ್ ಇಸ್ ಸ್ಟೇಟ್ ಸೋಷಿಯಲಿಸಮ್? ಅವ್ರು ಹೇಳ್ತಾರೆ, ಉದಾಹರಣೆಗೆ ಒಂದು ಹಳ್ಳಿ ಇದೆ, ಸುತ್ತಲೂ 100 ಎಕರೆ ಜಮೀನಿದೆ, ಸರ್ಕಾರವೇ ಸಮತಾವಾದವನ್ನು ಮಾಡಿ ಪ್ರೈವೇಟ್ ಪ್ರಾಪರ್ಟಿ. ಓಕೆ, ಆ 100 ಎಕರೆ ಜಮೀನಲ್ಲಿ 100 ಫ್ಯಾಮಿಲಿಗಳಿದ್ರೆ ಎಲ್ಲರೂ ಹೋಗಿ ದುಡಿಲಿ ಜಮೀನಲ್ಲಿ. ಆ ಬರುವ ಲಾಭವನ್ನ ಎಲ್ಲರೂ ಸಮಾನವಾಗಿ ಹಂಚಿಕೆ ಆಗ್ಲಿ. ಅದು ಡೆಮೋಕ್ರಸಿ ಅಂತ ಅನ್ಸುತ್ತಾ? ಅದು ಡೆಮೋಕ್ರಸಿ ಅಂತ ಅನ್ಸುತ್ತಾ? ಖಂಡಿತ. ಈಗ ಅವನಿಗೆ ಅವನಿಗಲ್ಲಿ ದುಡಿಯೋದಕ್ಕೆ ಅಲ್ಲ, ಪಾಲು ನನಗೆ ಸಿಗ್ಲಿ, ಅವನಿಗಲ್ಲಿ ದುಡಿಯೋದಕ್ಕೆ ಇಷ್ಟ ಇರಲ್ಲ, ಬೇರೆ ಕಡೆ ದುಡಿಬೇಕು ಅಂತ ಇರ್ತಾನೆ. ಅವ್ರು ಯು ಡೋಂಟ್ ವಾಂಟ್ ಲ್ಯಾಂಡ್, ಯು ಗೋ ಅಂಡ್ ವರ್ಕ್, ದೇರ್ ಯು ಗೆಟ್ ಎಂಪ್ಲಾಯ್ಮೆಂಟ್, ಯು ಆರ್ ಆನ್ ಆಪ್ಷನ್. ಅವ್ನು ಇನ್ನೊಬ್ರು ನಿಟ್ಟಿಲಿ ಆಪ್ಷನ್ ಸಿಗುತ್ತೆ. ಈಗ ಏನಾಗಿರೋ ಗೊತ್ತಾ? ನಾನು ಕೃಷಿ ಮಾಡಲ್ಲ, ಆದ್ರೂ ಜಮೀನಿದೆ. ನಾನು ಕೃಷಿ ಮಾಡಲ್ಲ, ಬೆಂಗಳೂರಲ್ಲಿ ನಮ್ಮಪ್ಪ ಡಾಕ್ಟ್ರು, 100 ಎಕರೆ ಜಮೀನಿದೆ. ಈಗ ನಾನು ಬೆಂಗಳೂರಲ್ಲಿ ಇಂಜಿನಿಯರು, 100 ಎಕರೆ ಜಮೀನಿದೆ. ಇವರಿಗೆ ಜಮೀನು ಕೊಟ್ಟಿದ ತಕ್ಷಣ ಕೃಷಿ ಮಾಡೇ ಮಾಡ್ತಾರೆ ಅಂತ ಗ್ಯಾರಂಟಿ ಏನು? ಮಾಡ್ಲೇಬೇಕು. ಅದನ್ನ ಹೇಳ್ತಾನಲ್ಲ, ಅದಕ್ಕೆ ನೀವು ಮಾಡಿದ್ರೆ ಮಾತ್ರ ನಿಮ್ಗೆ ಅದು ಫಲ ಸಿಗುತ್ತೆ, ಇಲ್ಲಾಂದ್ರೆ ಇಲ್ಲ. ಇವತ್ತು ಯಾಕೆ ನಮ್ಮಲ್ಲಿ ಅಗ್ರಿಕಲ್ಚರ್ ಕ್ರೈಸಿಸ್ ಆಗ್ತಾ ಇದೆ ಅಂದ್ರೆ, ಈಗ ಒಬ್ಬನ ಹತ್ರ 100 ಎಕರೆ ಜಮೀನಿದೆ, ಅವನೇನ್ ಮಾಡ್ತಾನೆ, ಅವ್ನಿಗೆ ಎಷ್ಟು ಕೆಪಾಸಿಟಿ ಅಷ್ಟು ಉಳ್ತಾನೆ, ಮಿಕ್ಕಿದ ಪಾಲ್ ಬೀಳ್ತಾನೆ. ಟುಡೇ ಲ್ಯಾಂಡ್ ಹಸ್ ಬಿಕಮ್ ಎ ಕ್ವೆಶ್ಚನ್ ಆಫ್ ಪ್ರೆಸ್ಟೀಜ್ ಪ್ರಾಪರ್ಟಿ. ಇಟ್ ಹಸ್ ನಾಟ್ ಬಿಕಮ್ ಎ ಸೋರ್ಸ್ ಆಫ್ ಪ್ರೊಡಕ್ಷನ್, ಇಟ್ ಹಸ್ ಬಿಕಮ್ ಎ ಸೋರ್ಸ್ ಆಫ್ ಪ್ರೆಸ್ಟೀಜ್. ಸೊ ಹಾಗಾಗಿ ನನಗನ್ಸುತ್ತೆ ಇದು ಈ ತರ ಮಾಡೋದ್ರಿಂದ ಸಮಸ್ಯೆ. ಹಾಗಂದ್ರೆ ಎಲ್ಲೆಲ್ಲಿ ನಿಮಗೆ ಪಾಲಿಲ್ಲ ಅಲ್ಲಿ ಕೇಳಬೇಕು. ಅದಕ್ಕೆ ಏನ್ ಮಾಡ್ತಾರೆ ಸರ್ಕಾರದವರು, ಇವ್ರು ಇಲ್ಲೆಲ್ಲೂ ಬರಬಾರ್ದು, ಅದಕ್ಕೆ ಇವ್ರು ಇಲ್ಲೇ ಇಟ್ಟಿರೋಣ ಅಂತೇಳಿ ಇವ್ರನ್ನ ಇಲ್ಲೇ ಜಗಳ ಆಡ್ಕೊಂಡಿರಂಗ್. ಅಂದ್ರೆ ಇದು ಸೂಕ್ತ ಸಮಯ ಅಲ್ಲ ಕ್ರಿಮಿನಲ್ ಏನ್ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂತ ನೀವು ಹೇಳ್ತಾ ಇದ್ದೀರಾ? ಡೆಫಿನೆಟ್ಲಿ ನಾಟ್. ಮೇ ಬಿ ಇನ್ ದ ಫ್ಯೂಚರ್. ಮೇ ಬಿ ಈಗ ನಿಮ್ಮ ಅಭಿಪ್ರಾಯನ ಒಂದಿಷ್ಟು ಜನ ವೀಕ್ಷಕರು ಒಪ್ಪದೇ ಇರ್ಬೋದು, ಬಟ್ ಡೆಫಿನೆಟ್ಲಿ ನಿಮ್ಮ ಆರ್ಗ್ಯುಮೆಂಟ್ ಅನ್ನ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಅದೇನಿರಲಿ, ನನ್ನ ಕೊನೆ ಪ್ರಶ್ನೆ ಏನಕ್ಕೆ ಅಂದರೆ, ನಾನು ಕಾಂಪಿಟೇಟಿವ್ ಫೀಲ್ಡ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಇದೇ ಇಂಟರ್ನಲ್ ರಿಸರ್ವೇಷನ್ ಅನ್ನು ಹೇಳ್ಕೊಂಡು ಕಳೆದ 6 ತಿಂಗಳು 7 ತಿಂಗಳಿನಲ್ಲೂ ಕೂಡ ಒಂದು ನೋಟಿಫಿಕೇಶನ್ ಆಗಿಲ್ಲ. ಈ ನೋಟಿಫಿಕೇಶನ್ ಆಗೋದಕ್ಕೂ ಈ ಇಂಟರ್ನಲ್ ರಿಸರ್ವೇಷನ್ಗೂ ಏನಾದರೂ ಲೀಗಲಿ ಸಂಬಂಧ ಇದೆಯಾ? ಲೀಗಲಿ ಸಂಬಂಧ ಇಲ್ಲ. ಆದರೆ ಒಳ ಮೀಸಲಾತಿ ಹೋರಾಟಗಾರರು ಯಾರದನ್ನ ಒಪ್ತಾ ಇದ್ದಾರೆ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು ಇದೇ ರೀತಿ ಎಲ್ಲವೂ ರೆಕ್ರೂಟ್ಮೆಂಟ್ ಮಾಡ್ತಾ ಹೋದ್ರೆ ಎಲ್ಲವೂ ಖಾಲಿ ಆಗ್ಬಿಟ್ಮೇಲೆ ನಾಳೆ ನಮ್ಗೆ ಕೊಟ್ಟು ಏನ್ ಪ್ರಯೋಜನ? ಹಾಗಂತ ಯಾರೋ ಒಂದಿಷ್ಟು ಜನಕ್ಕೋಸ್ಕರ 85% ಜನನ ಕಾಯಿಸೋದಿದೆಯಲ್ಲ, ಅದು ತಪ್ಪಲ್ವಾ? ಈ ಸೆನ್ಸ್ ಯಾರಿಗಿರ್ಬೇಕಾಗಿರೋದು? ಈ ಸೆನ್ಸ್ ಸರ್ಕಾರಕ್ಕೆ ಇರಬೇಕು. ಈಗ ಏನಾಗಿದೆ ಗೊತ್ತಾ, ಇವರಿಗೆ ಒಳ ಮೀಸಲಾತಿ ಇಶ್ಯೂ ಅಂದ್ರೆ ಇವ್ರೇನ್ ಅನ್ಕೊಂಡ್ಬಿಟ್ಟಾರ ಅಂದ್ರೆ, ಯಾವ್ದೋ 1-2 ಜಾತಿಗೆ ಸಂಬಂಧಪಟ್ಟಿದ್ದು ಅನ್ಕೊಂಡವ್ರೆ. ಇವ್ರಿಗೆ ಇದು ಗೊತ್ತಿಲ್ಲ, ದಿಸ್ ಇಸ್ ಅ ಇಶ್ಯೂ ಆಫ್ ಅನ್ ಹೋಲ್ ಸೊಸೈಟಿ. ಓಕೆ, ಈಗ ನೀವು ಹೇಳ್ದಂಗೆ 6 ತಿಂಗಳು 1 ವರ್ಷ ಆದ್ರೂ ಸಾರ್ಟ್ ಔಟ್ ಆಗಲ್ಲ ಅಂದ್ರೆ ಅಲ್ಲಿವರೆಗೂ ವಿದ್ಯಾರ್ಥಿಗಳ ಗತಿ ಏನು? ಇವರು ಬೇಕು ಅಂತ, ಯಾಕಂದ್ರೆ ನಾಳೆ ಇದೇ ವಿದ್ಯಾರ್ಥಿಗಳು ಒಳ ಮೀಸಲಾತಿ ವಿರುದ್ಧವಾಗಿ ಬೀದಿಗೆ ಬರ್ಬೇಕು ಇವರು. ದಿ ಕಾಂಗ್ರೆಸ್ ಎಸ್ಪೆಷಲಿ ಇದೆಯಲ್ಲ, ಆರ್ ಎನಿ ಪಾರ್ಟಿ ಫಾರ್ ದಟ್ ಮ್ಯಾಟರ್, ಅದರಲ್ಲೂ ಕಾಂಗ್ರೆಸ್ ಇದೆಯಲ್ಲ, ದೇ ಆರ್ ವೆರಿ ಮಚ್ ಎಕ್ಸ್ಪರ್ಟ್ಸ್ ಇನ್ ಕ್ರಿಯೇಟಿಂಗ್ ಕಾನ್ಫ್ಲಿಕ್ಟ್ಸ್, ಕ್ರಿಯೇಟಿಂಗ್ ಕನ್ಫ್ಯೂಷನ್ಸ್. ಹಾಗಾಗಿ ಇವ್ರಿಗೆ ಏನಾಗಿದೆ ಅಂದ್ರೆ, ಇವ್ರಿಗೆ ಗೊತ್ತಿಲ್ವ ಅವ್ರಿಗೆ, ನಾನು ರೆಕ್ರೂಟ್ಮೆಂಟ್ ಲೇಟ್ ಮಾಡಿದ್ರೆ ಇಷ್ಟು ಮಕ್ಕಳು ಭವಿಷ್ಯ ಹಾಳಾಗುತ್ತೆ, ಡೆಫಿನೆಟ್ಲಿ ಏಜ್ ಭಾರ ಆಗುತ್ತೆ, ಏನೇನೋ ಕನಸು. ಯಾವ ರೀತಿ ಅಂದ್ರೆ, ಈಗ ಸೆಕೆಂಡ್ PU ಕಂಪ್ಲೀಟ್ ಆಗಿರುತ್ತೆ, ಅವರಿಗೆ ಬೇಕಾದ್ರೆ ಇವ್ರು ಏನ್ ಮಾಡ್ತಾರೆ, ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ಗೆ ಹೋಗ್ಬೇಕಾದ್ರೆ ಅವಾಗ ಏನು ಮಾಡಲ್ಲ. ಏನಕ್ಕೆ ಅಂದ್ರೆ ಅಲ್ಲಿ ಒಂದು ಪೂಲ್ ಆಫ್ ಅವ್ರೇನು ಈಗ ಮೆಡಿಕಲ್ ಹೋಗುವಂಥವ್ರು ಅಥವಾ ಸೆಕೆಂಡ್ PU ಸ್ಟೂಡೆಂಟ್ಸ್ ಏನಿರ್ತಾರೆ, ಅವರಲ್ಲಿ ಒಂದೇ ಹತ್ರ 8 ರಿಂದ 10 ಲಕ್ಷ ಜನ ಸಿಗ್ತಾರೆ. ಅವ್ರಿಗೆ ಕಾನ್ಷಿಯಸ್ನೆಸ್ ಇರುತ್ತೆ, ಪೇರೆಂಟ್ಸ್ ಬರ್ತಾರೆ, 1 ವರ್ಷ ನನ್ನ ಮಕ್ಳಿಗೆ ವೇಸ್ಟ್ ಆಗ್ತಿದೆ. ಬಟ್ ಕಾಂಪಿಟೇಟಿವ್ ಫೀಲ್ಡಲ್ಲಿ ಹಂಗಾಗಲ್ಲ, ಅಂಡ್ ವಿದ್ಯಾರ್ಥಿಗಳಲ್ಲಿ ಯೂನಿಟಿ ಇರೋದಿಲ್ಲ ಆ ಕಾರಣಕ್ಕೆ. ಬಟ್ ಇಂಥ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳು ಯಾವ ರೀತಿ ಪ್ರೆಷರ್ ಹಾಕ್ಬೋದು ಅಂತ ಅನ್ಸುತ್ತೆ ಒಬ್ರು ಲಾಯರ್ ಆಗಿ? ಖಂಡಿತ. ಯಾಕಂದ್ರೆ ನೀವು ಹೇಳಿದಾಗ ಇವತ್ತು ಒಳ ಮೀಸಲಾತಿ ಅನ್ನೋದು
ಇದು ಕೇವಲ ಯಾವುದೋ ಒಂದು ಸಮುದಾಯ ಅಥವಾ ಕೆಲವು ಸಮುದಾಯಗಳ ಸಮಸ್ಯೆ ಆಗಿಲ್ಲ. ಓಕೆ, ಇವತ್ತು ಸರ್ಕಾರ ಮಾಡ್ತಾ ಇರುವಂಥ ನಿರ್ಲಕ್ಷ್ಯದಿಂದ ಏನಾಗ್ತಂದ್ರೆ ಇದು ದಿಸ್ ಇಶ್ಯೂ ಇಸ್ ಟ್ರಾನ್ಸ್ಫಾರ್ಮಿಂಗ್ ಇನ್ ಟು ದ ಹೋಲ್ ಸೊಸೈಟೀಸ್ ಇಶ್ಯೂ. ಓಕೆ, ಒಟ್ಟು ಸಮುದಾಯದ ಸಮಸ್ಯೆಯಾಗಿ ಬದಲಾಗ್ತಾ ಇದೆ. ಸರ್ಕಾರ ಇದನ್ನ ಬಗೆಹರಿಸಲಿಲ್ಲ ಅಂದ್ರೆ ನೀವು ಸಮಾಜವನ್ನು ಬಲಿ ಕೊಡ್ತಾ ಇದ್ದೀರಿ ಅಂತ ಅರ್ಥ. ಮತ್ತೆ ನಾಳೆ ಅದನ್ನ ನೀವು ಪೊಲಿಟಿಕಲ್ ಎದುರಿಸಬೇಕಾಗುತ್ತೆ, ಪೊಲಿಟಿಕಲ್ ಅನುಭವಿಸ್ತೀರಿ ಅದನ್ನ. ಮತ್ತೆ ನಿಮ್ ನಿಜವಾಗ್ಲೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇದ್ರೆ, ಸಾಮಾಜಿಕ ನ್ಯಾಯದ ಬದ್ಧತೆ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಬದ್ಧತೆ ಇದ್ರೆ, ಮತ್ತೆ ಅದ್ರ ಜೊತೆಗೆ ಈ ರಾಜ್ಯಕ್ಕೆ ನಮಗೆ ಒಳ್ಳೆ ಒಂದು ರೀತಿ ಇಂಟೆಲೆಕ್ಚುಯಲ್ಸು, ಥಿಂಕ್ ಟ್ಯಾಂಕ್ಸು, ಒಳ್ಳೆ ಬ್ಯೂರೋಕ್ರಸಿ ಬೇಕು ಅನ್ನೋಂಗಿದ್ರೆ ನೀವು ಇದನ್ನು ಕೂಡಲೇ ಇತ್ಯರ್ಥ ಮಾಡಿ ರೆಕ್ರೂಟ್ಮೆಂಟ್ನ ಶುರು ಮಾಡಬೇಕು. ಓಕೆ, ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಲ್ಲ, ಇವರು ಈ ಥರದ ಜಗಳಗಳನ್ನ, ಈ ಥರದ ಪ್ರಶ್ನೆಗಳನ್ನ ಸಮಾಜದಲ್ಲಿ ಸೃಷ್ಟಿ ಮಾಡಿ, ಹಾಗಾದ್ರೆ ಒಳ ಮೀಸಲಾತಿಯಿಂದ ಇದೆಲ್ಲ ಆಗ್ತಾ ಇರೋದ್ರಿಂದ ಒಳ ಮೀಸಲಾತಿನೇ ಸರಿ ಇಲ್ಲ ಅಂತ ಮಾತಾಡ್ಲಿ ಅಲ್ಲ ಅಂತ ಮಾಡ್ತಾ ಇರ್ತಕ್ಕಂಥ ಹುನ್ನಾರ ಇದು. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು, ನಾನು ದಲಿತರಾಮಯ್ಯ, ನಾನು ಅಂಬೇಡ್ಕರ್ವಾದಿ, ನಾನೇ ದಲಿತ, ನಾನು ಸಾಮಾಜಿಕ ನ್ಯಾಯಕ್ಕಾಗೆ ಹುಟ್ಟಿರೋನು ಅಂತ ಹೇಳುವಂಥವ್ರು ಇದನ್ನ ಜಾರಿ ಮಾಡಿದ್ರೆ ನೀವು ಹೇಳ್ತಾರ ಎಲ್ಲಾ ಡೈಲಾಗ್ಗಳಿಗೂ ಅರ್ಥ ಸಿಗುತ್ತೆ. ಇಲ್ಲ ಅಂದ್ರೆ ಇಟ್ ಬಿಕಮ್ಸ್ ಮಿಯರ್ಲಿ ಸಿನಿಮ್ಯಾಟಿಕ್ ಡೈಲಾಗ್ ಅಂಡ್ ಪೊಲಿಟಿಕಲ್ ಡೈಲಾಗ್ ಅಷ್ಟೇ. ಓಕೆ, ಇದು ಇವತ್ತಿನ ಕಾರ್ಯಕ್ರಮ ಆಗಿತ್ತು. ಈ ದಿನ ರಿಸರ್ವೇಷನ್ ಕುರಿತಾಗಿ, ಇಂಟರ್ನಲ್ ರಿಸರ್ವೇಷನ್, ಈ ಎಲ್ಲ ವಿಷಯಗಳ ಕುರಿತಾಗಿ ಸಂಕ್ಷಿಪ್ತವಾಗಿ, ಸಮಗ್ರವಾಗಿ ನಮ್ಮೊಂದಿಗೆ ಚರ್ಚೆ ಮಾಡಿದ್ದಾರೆ ಪ್ರೊಫೆಸರ್ ಹರಿರಾಮ್ ಅವರು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಮುಂದಿನ ವಾರ ಮುಂದಿನ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಈ ಸಂಜೆ ನ್ಯೂಸ್. ಧನ್ಯವಾದಗಳು.